ಯಾವ ಸ್ವಲ್ಪ ಯಾಕೋ ಮೈಕ್ ಕೈ ಬರ್ತಾರೆ ಎಲ್ಲಿ ಪ್ರಪ್ರಥಮವಾಗಿ ಆದ್ಯ ವಚನಕಾರರಾಗಿರ್ತಕ್ಕಂಥ ಆದ್ಯ ಜಗದ್ಗುರು ದೇವರ ರಾಶಿಮಯ್ಯನವರ ಪವಿತ್ರವಾಗಿರ್ತಕ್ಕಂಥ ಶ್ರೀಚರಣ ಕಮಲಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜರ ದಿವ್ಯಚರಣ ಕೂಡ ವಂದಿಸುತ್ತಾ ಹಾಗೂ ಈ ಪುರದ ಮಹಾಲಿಂಗಪುರದ ಒಡೆಯರಾಗಿರ್ತಕ್ಕಂಥ ಮಹಾಲಿಂಗೇಶ್ವರರ ದಿವ್ಯಚರಣಾರನ್ನು ಕೂಡ ನಮಸ್ಕರಿಸುತ್ತಾ ಮೌನಯೋಗಿಗಳಾಗಿರ್ತಕ್ಕಂತಹ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಮೌನಯೋಗಿ ಗುರುನಾಥ ಅವರ ದಿವ್ಯಚರಣಾರವಿಂದಗಳಲ್ಲಿ ಪಡಮಟ್ಟು ಸಿದ್ಧಾರೂಢರ ನಾಮವನ್ನು ದಶದಿಕ್ಕುಗಳಿಗೆ ಹಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆ ಹಿರಿಯ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಎನ್ನ ಆರಾಧ್ಯ ಗುರುವರರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಕ್ಕಲಕೋಟೆ ಒಡೆಯರಾಗಿರ್ತಕ್ಕಂಥ ಜಗದ್ಗುರು ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣ ಕೂಡ ನಮಸ್ಕರಿಸುತ್ತಾ ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸಿರ್ತಕ್ಕಂಥ ವಯೋವೃದ್ಧರು ಜ್ಞಾನವೃದ್ಧರಾಗಿರ್ತಕ್ಕಂಥ ಪರಮ ಪೂಜ್ಯ ಸಹಜಾನಂದ ಮಹಾಸ್ವಾಮೀಜಿಯವರ ದಿವ್ಯಚರಣ ಕೂಡ ನಮಸ್ಕರಿಸುತ್ತಾ ತಾಯಿ ಜಗಜ್ಜನ ಜಗನ್ಮಾತೆ ಕೃಪಾಮಯಿ ಭಗವತಿ ಈ ಜಗತ್ತಿನ ಸೃಷ್ಟಿಗೆ ಸದಾವ ಕಾಲವಾಗಿ ಸಹಕಾರಿಯಾಗಿರ್ತಕ್ಕಂಥ ತಾಯಿ ಬನಶಂಕರಿ ದೇವಿಯ ಹಾಗೂ ಚಾಮುಂಡೇಶ್ವರಿಯ ದಿವ್ಯಚೂಡ ಚರಣಾರವಿಂದಗಳಲ್ಲಿ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಅಂತಃಕರಣಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗುವ ಆ ಪರಶುನಿಗಾದರೂ ಕೂಡ ವಂದಿಸುತ್ತಾ ಈ ಪುರಾಣದ ಜೊತೆಯಾಗಿ ನಮಗೆ ಎರಡು ಕಣ್ಣುಗಳಿದ್ದ ಹಾಗೆ ಈ ಪುರಾಣಕ್ಕೊಂದು ರಂಗು ಬರಬೇಕು ಅಂತಂದ್ರೆ ಒಂದು ಮ್ಯಾಚಿಂಗ್ ಇರ್ತೈತೆ. ಈಗ ನಿಮ್ಮ ಕಡೆ ಎಲ್ಲ ಮ್ಯಾಚಿಂಗ್ ಆಗ ನಮ್ಮದು ಒಂದು ಮ್ಯಾಚಿಂಗ್ ಇರ್ತೈತೆ. ನಿಮ್ಮೆಲ್ಲ ಮ್ಯಾಚಿಂಗ್ ಇರ್ತವೆ, ನಿಮ್ಮ ಮ್ಯಾಚಿಂಗ್ ಇರ್ತಾವೆ, ಹಂಗೆ ನಮ್ಮದು ಒಂದು ಮ್ಯಾಚಿಂಗ್ ಇರ್ತೈತೆ. ಈ ಪೇಟಿ ತಬಲದವರೊಂದು ನಮ್ಗೆ ಮ್ಯಾಚಿಂಗ್ ಇಲ್ಲ, ಮತ್ತು ಅವ್ರು ಇದ್ದಿದ್ದಿಲ್ಲ ಅಂದ್ರೆ ನಮ್ದು ಏನು ಚಂದ ಕಾಣಿಸಂಗಿಲ್ಲ. ಅದಕ್ಕೆ ಅಂಥ ಪುರಾಣ ಕಾರ್ಯಕ್ರಮಕ್ಕೆ ಸಹಕಾರಿಗಳಾಗಿರ್ತಕ್ಕಂಥ ನಮ್ಮ ತಬ್ಬಜ್ಜಿಯವರಿಗೂ ನಮ್ಮ ಗವಾಯಿಗಳವರಿಗೂ ನಮಸ್ಕರಿಸುತ್ತಾ ಹಾಗೂ ತಾಯಿ ಜಗಜ್ಜನನಿಯ ಮಂದಿರದ ಹಿರಿಯರಿಗೂ ಟ್ರಸ್ಟ್ ಕಮಿಟಿಯವರಿಗೂ ಯುವಕ ಮಂಡಳಿಗೂ ಎಲ್ಲ ಶರಣಿಯರಿಗೂ ಮುದ್ದು ಬಾಲಕರಿಗೂ ನನ್ನ ಶರಣಾರ್ಥಿಗಳು. ಯಥಾವತ್ತವಾಗಿ ತಾಯಿ ಜಗಜ್ಜನನಿಯ ಪುರಾಣವನ್ನು ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ಈಗ ಪ್ರಾರಂಭದ ನುಡಿಯನ್ನು ನಮ್ಮ ಗವಾಯಿಗಳು ಪ್ರಾರಂಭಿಸ್ತಾ ಇದ್ದಾರೆ. ಬಂದ ನೋಡುತ್ತ ದೇವಿ ಕಂದಗಳಿಂದು ಬರಲಿದವೆಂದು ಮೇಲಂದು ಇಹ ಶರಗಿಳಿಯ ಕಿರಿದವರೆಗೆ ಮುಖ ಕಮಲ ಅಂದು ನಿರ್ಮೂಲತ್ತ ಹಾರಗಳಂದು ಎಡಹಸ್ತದಲ್ಲಿ ಹಿಡಿದು ಎಂದು ತಾಂಬುವೆಂದು ಬಂದಳು ಯೋಗ ಮಾರ್ಗದಲ್ಲಿ ತೋರಿದುದು ನವದೊಳಗೆ ಬಹುಮನೆ ಹಾಡು ಕುಡಿಸಲು ಕಂಗಳಿಗೆ ಪರಿವಾರ ತೆರೆದು ಬಹಳವಾದದ ಬಾಳನ ರಸದಲ್ಲಿ ಚೀರು ತೀರ್ಥವು
ಕಾಯಿಗಳು ಎತ್ತಿ ಕುಂಬದ ನೀಗೆಯ್ಯದ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡ ನಂಬಿಗಳು ವೇದ ಕೇಳೊಂದೊಂದ ಜಾಲಕ್ಕೆ ಕರ್ತೃವೆ ಹರಂ ಮಂದೆ ಮೂಲ ಬೇಸ್ತರದಲ್ಲ ಬ್ರಹ್ಮಗಳ ಕೇಳು ನಂಬಿ ತಾಂಡವಿತ್ತ ಹೇಳಲಿಕ್ಕೆ ಮೂರು ಕೋಟಿ ಮೇಲೆ ತಿಳಿದು ತಾಯಿ ಜಗಜ್ಜನನಿ ಜಗನ್ನಾಥ ಎಂಬ ಭವಾನಿ ಮಾತಾ ಕಿ ಯಥಾವತ್ತವಾಗಿ ನಿನ್ನಿನ ದಿವಸ ಜಗನ್ಮಾತೆಯ ಲೀಲೆಯನ್ನು ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ನಿನ್ನಿನ ದಿವಸ ಎಲ್ಲಿ ತನಕ ಬಂದಿತ್ತು ಅಂತ ಕೇಳಿದರೆ ಎಲ್ಲಿ ತನಕ ಬಂದಿದ್ರಿ ನೋಡ್ರಿ ಸ್ವಾಮಿಗಳ ನಿನ್ನ ಬಿಸಿಬೇಳೆ ಭಾತ ಸಾರ ಅದು ಕುದಿಗೆ ತನಕ ಬಂದಿದ್ರಿ ಹೌದಾ? ನಿನ್ನಿನ ದಿವಸ ಎಲ್ಲಿ ತನಕ ಬಂದಿತ್ತು ಅಂತ ಕೇಳಿದ್ರೆ ನಂದಿ ಪರಮಾತ್ಮನನ್ನು ಕುರಿತು ಪರಮಾತ್ಮ ಎಷ್ಟೆಲ್ಲ ಮಾಡಿದ್ರು ಏನು ಮಾಡಿದ್ರು ಕೂಡ ಎಂಥ ವಿದ್ಯೆ ಕಲಿತರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸಿಗೆ ಶಾಂತಿ ಸಿಗುವದು. ಮನಸ್ಸಿಗೆ ನೆಮ್ಮದಿ ಸಿಗುವ ಸಲುವಾಗಿ, ಮನಸ್ಸಿಗೆ ಶಾಂತಿ ಸಿಗುವ ಸಲುವಾಗಿ ಯಾವ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಭಗವತಿಯ ನಮಗೆ ಕೃಪೆ ಮಾಡಿ ನಮಗೆ ತಿಳಿಸಿ ಹೇಳು ಪರಮಾತ್ಮ ಅಂತ ನಂದಿ ಯಾರಿಗೆ ಕೇಳಿದ್ರಿ? ನಿಮಗ ಪರಮಾತ್ಮನಿಗೆ ಕೇಳಿದಾಗ ಅವ ಪರಮಾತ್ಮ ಅಂದಿದ್ದ, ನೋಡಪ್ಪ ನಾನು ಇವತ್ತು ಹೇಳಲ್ಲ ನಾಳೆಗೆ ಹೇಳ್ತೀನಿ ಅಂತ ಇಲ್ಲಿ ತನಕ ಬಂದಿದ್ದಿಲ್ರಿ, ಇಲ್ಲಿ ತನಕ ಬಂದಿದ್ದೆ. ಅದಕ್ಕೆ ಈಗ ಪರಮಾತ್ಮ ನಂದಿ ಮ್ಯಾಲ ಕೃಪೆ ಮಾಡಿ ಕರುಣೆ ತೋರಿ ನಿನಗೆಲ್ಲರಿಗೂ ತಿಳಿಯುವ ಹಂಗ ಶ್ರುತಿ ಸಾರಕ್ಕನುಗುಣವಾಗಿ ಆ ಪರಮಾತ್ಮನು ಜಗನ್ಮಾತೆಯ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನೇನು ಹೇಳ್ತೀನಿ ನಿಮಗ ಅಂತ ಕೇಳಿದ್ರೆ ಅದಕ್ಕೆ ಪರಮಾತ್ಮ ಅಂತಾನ, ನೋಡ ನಂದಿ, ಯಾವ ಈ ತ್ರಿಮೂರ್ತಿಗಳು ತಪಸ್ಸು ಮಾಡಿದ್ದು ಮತ್ತು ಈ ತ್ರಿಮೂರ್ತಿಗಳಿಗೆ ವರವನ್ನಿಟ್ಟಿದ್ದು ಮತ್ತು ಈ ಮಧುಕೈಟವರನ್ನು ವಧೆ ಮಾಡಿದ್ದು ಮತ್ತು ಮಹಿಷಾಸುರನನ್ನು ಸಂಹರಿಸಿದ್ದು ಅಷ್ಟೇ ಯಾಕ ಈ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ್ದು ಮತ್ತು ತಾಯಿ ಜಗನ್ಮಾತೆಯ ದೇವಿಯ ಸ್ತುತಿಯನ್ನು ಕೊನೆಯದಾಗಿರ್ತಕ್ಕಂಥ ಜೀವನ್ಮುಕ್ತಿಯ ಲಕ್ಷಣವನ್ನು ಹೇಳ್ತೀನಿ ಸಾವಧಾನ ಚಿತ್ತದಿಂದ. ಅದಕ್ಕೆ ಹೇಳ್ಯಾರ ಸಮಾಧಾನದಿಂದ ಲಕ್ಷ ಪಟ್ಟು ಕೇಳ್ಬೇಕಂತ ಹೇಳ್ತಾರೆ. ಲಕ್ಷದ ತಗೋರಿ ಒಂದು ಲಕ್ಷ ಪಟ್ಟು ಕೇಳ್ರಿ ಅಂತಿರ್ತಾರೆ. ಯಾಕೆ ಲಕ್ಷ ಪಟ್ಟು ಕೇಳ್ರಿ ಅಂತಿರ್ತಾರೆ ಅಂತ ಕೇಳಿದರೆ ನೆನಪಿನಲ್ಲಿ ಇರುವ ಸಲುವಾಗಿ ಲಕ್ಷ ಪಟ್ಟು ಕೇಳ್ರಿ. ಈ ರೀತಿಯಾಗಿ ದೇವಿ ಮಹಿಮೆಯಾದ ಸಮಾಧಾನದಿಂದ ಶಾಂತ ರೀತಿಯಿಂದ ಕೇಳುವಂಥವರಾಗಬೇಕು. ಯಾಕಂತ ಕೇಳಿದ್ರೆ ಎಲ್ಲಕ್ಕಿಂತ ಕೆಟ್ಟ ಪಾಪಿ ಮನುಷ್ಯ ಅಂದ್ರೆ ಯಾರು ಗೊತ್ತೇನ್ರಿ? ಹುಡ್ಡ, ಕುಂಟ, ಹೂಳ ಇವರೆಲ್ಲರೂ ಖರೆ ಪುಣ್ಯವಂತರೇ. ಆದ್ರೆ ಎಲ್ಲಕ್ಕಿಂತ ಪಾಪಿ ಮನುಷ್ಯ ಅಂತಂದ್ರೆ ಈ ಕಿವುಡ್ ಇರ್ತಾರೆ ನೋಡ್ರಿ. ಕಿವುಡ ಗೊತ್ತಾಗೈತ್ರಿ? ಕಿವುಡ್ ಅಂದ್ರೆ ಕಿವಿ ಕೆಡಿಸ್ಲಾರ್ದವ್ರು ಅಂತ. ಈ ಭಾಳ ಜಲ್ದಿ ಎಲ್ಲ ಕಿವುಡಾಗಲತ್ತವ್ರ ಮಂದಿ ಕಿವಿ ಯಾಕೆ ಕಿವುಡಾಗಲತ್ತವ ಗೊತ್ತಲ್ರಿ? ಏನು ಗೊತ್ತದ? ಮೊಬೈಲ್ ನಮ್ಮ ಅವ್ವಾದಾರ ಹುಷಾರದ ಗೊತ್ತು ತಿಳ್ಕೊಂಡ್ರು ಅವರು ತಕ್ಷಣ. ಅವಾಗ ನೋಡ್ರಿ
ಈಗ ವಾಯರದ ಕಿವಿಗೆ ಹಚ್ಕೊಂಡು ಹಿಂಗೆ ಕೇಳ್ತಿದ್ದೀರಿ. ಈಗ ಹಂಗೇನಿಲ್ರಿ, ಇಷ್ಟೇ ಸಣ್ಣ ಬಂದ ಇಷ್ಟ ಕಿವ್ಯಾಗ ಇಟ್ಕೊಂಡ್ರೆ ಕಾಣಿಸಂಗೂ ಇಲ್ಲದ. ನಾವು ಮೊನ್ನೆ ವಿಜಾಪುರಕ್ಕೆ ಹೋಗಿದ್ವಿ, ನಮ್ಮ ಶಿಷ್ಯ ನಾ ಕಲ್ತ ಹುಡುಗ ಒಳ್ಳೆ 18-19 ವಯಸ್ಸಿನ ಹುಡುಗ ಅದನ್ನು ಕಿವ್ಯಾಗ ಹಚ್ಕೊಂಡು ಹಾಡ ಕೇಳಕತ್ತಿದ್ದಂತ. ನನಗೇನು ಗೊತ್ತು ಹಾಡ ಕೇಳೋದು. ಆ ಹುಡುಗ ಇದು ಹಚ್ಕೊಂಡು ಹಿಂಗೆ 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 ಮಾಡ್ಕೊಂಡು ಹೊಂಟಿತ್ತು. ನಾನಂದ ದೇವ್ರ ಎಂಥ ರೂಪ ಕೊಟ್ಟಾನ, ಎಷ್ಟು ಚಂದದ ಪಾಪ, ಪಾರು ಕೋಣೆ ಮುರಿದಲ್ಲೂ ಯಪ್ಪ ಅಂದ. ಅದು ಈಗ ಹಿಂಗೆ ಹಿಂಗೆ ಮಾತಾಡ್ತಿತ್ತು. ಪಾರು ಚಂದದ ಪಾರು ಗೋಣೆ ಮುರಿದಲ್ಲ ಅಂತಂದೆ. ನಮ್ಮ ಶಿಷ್ಯ ಭಾಳ ಹುಷಾರ. ಅಪ್ಪರ ಅವನೇನು ಗೋಣ ಮುರಿದಿಲ್ರಿ, ಅವ ಹಾಡ ಕೇಳಬೇಕನ. ಹಾಂ ಹಾಡ ಕೇಳಬೇಕನ. ಮತ್ತು ಏನು ವಾಯರ್ದು ಏನಿಲ್ಲ ಲೋಪ ಅಂದೆ. ಈಗ ಏನು ಅವೆಲ್ಲ ವಾಯರ್ ಬೇರೆ ಏನಿಲ್ಲ, ಅವೆಲ್ಲ ಬಂದಾಗ್ಯಾವ್ರಿ. ಈಗ ಸಣ್ಣ ಬಂದಾವ. ಈಗ ಇಟ್ಕೊಂಡ್ರೆ ಕಲಾಸ ಮುಗಿದೈತು, ಲಕ್ಷದ ತಗೋರಿ. ನೀವು ಅವು ಕಿವ್ಯಾಗ ಇಟ್ಕೊಂಡು ಕೇಳಿದ್ರಿ ಅಂತಂದ್ರೆ ನಿಮ್ಮ ಕಿವಿ ಪರದಿ ಹರಿದು ಹೋಗ್ತಾವ. ಕಿವಿ ಪರದಿ ಹರಿದು ಹೋಯ್ತು ಅಂತಂದ್ರೆ ನೀವು ಕಿವುಡ ಆಗ್ತೀರಿ. ಅದಕ್ಕೆ ಪರಮಾತ್ಮ ಭಾಳ ಶಾಣೆ ಅದನ್ರಿ, ಲಕ್ಷದಾಗ ತಗೋರಿ. ಈ ಕಿವಿಗಳು ಹೊರಗೆ ಡಮ್ 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 ಸಪ್ಪಳು ಕೇಳಬಾರ್ದಂತ ಹೇಳಿ ಒಂದೆರಡು ಬಟನ್ ಕೊಟ್ಟಾನ್ರಿ. ಗೊತ್ತಾಗತ್ತೆ ಬಟನ್ ಅಂದ್ರೆ ಈ ಕಿವಿ ಬಲ್ಯಕ್ಕೆ ಇಷ್ಟೊಂದಿಷ್ಟು ಹಲ್ಲಿ ಅದಾವ ನೋಡ್ರಿ. ಅವು ಹೆಣ್ಮಕ್ಳು ಮುರು ಹಾಕ್ತಿವ. ಹೆಣ್ಮಕ್ಳು ಗೊತ್ತಿರ್ತೈತೆ, ಮುರು ಹಾಕ್ತಾರೆ ಇಲ್ಲೇ ಆ ಹಲ್ಲಿಗೆ. ಆ ಹಲ್ಲಿಗಳಿಗೆ ಹಲ್ಲಿ ಅಂದ್ರೆ ಮತ್ತೆ ಕಿವಿದ ಹಲ್ಲಿ ಅಂತ ತಿಳ್ಕೊಂಡ್ರಿ. ನಾವು ಮಾತಾಡೋದು ಜರ ಫರಕ್ ಆಗ್ತಾವ, ನಮ್ಮ ಕಡೆ ಭಾಷೆ ನಿಮ್ಮ ಕಡೆ ಭಾಷೆ. ಇಡೀ ಚರ್ಮ ಇರ್ತೈತದ. ಆ ಚರ್ಮಕ್ಕೆ ನೀವು ಒಟ್ಟಿ ಪ್ರೆಸ್ ಮಾಡಿದ್ರಿ ಅಂದ್ರೆ ಹೊರಗಿಂದ ಏನೂ ಕೇಳ್ಸಂಗಿಲ್ಲ. ಅವ ಯಾಕೆ ಕೊಟ್ಟಾನ ಪರಮಾತ್ಮ ಹುಚ್ಚಲ್ಲವ, ನಿಮ್ಮ ಕಿವಿಗಳು ಖರಾಬ್ ಆಗಬಾರ್ದು ಅಂತ ಹೇಳಿ ಪರಮಾತ್ಮ ಏನು ಮಾಡೋಣ ಅವೆರಡು ಬಟನ್ ಕೊಟ್ಟಾನ. ಮತ್ತು ಅಷ್ಟೇ ಯಾಕೆ ನೀವು ನೋಡ್ಬೇಕಾದ್ರೆ ಹಿಂಗೆ ಕಣ್ಣು ತೆರ್ಕೊಂಡು ಕೂತ್ರಿ ಅಂತಂದ್ರೆ ನಿಮ್ಮ ಕಣ್ಣುಗಳು ಹೀಟ್ ಆಗ್ತಾವಂತ ಹೇಳಿ ಕಣ್ಣಿನ ಮೇಲೆ ರೆಪ್ಪೆ ಅಂತ ಇಟ್ಟಾನ ನೋಡ್ರಿ. ಬರೀ ರೆಪ್ಪೆ ಇಟ್ಟಿಲ್ರಿ, ರೆಪ್ಪಿನ ಸಣ್ಣ ಕೂದಲೆ ಇಟ್ಟಾನ. ಕೂದಲೆ ಹಾಕಿಟ್ಟಾನ ಗೊತ್ತೇನ್ರಿ, ನೋಡೋದು ಚಂದ ಕಾಣಿಸಕ ಅಲ್ಲ, ಅವು ಕಣ್ಣಿನ ರೆಪ್ಪಿ ಮ್ಯಾಗಿನ ಕೂದಲ ಗಾಳಿ ಹಾಕಾಕ. ಯಾಕಂದ್ರೆ ಕಣ್ಣು ಹೀಟ್ ಆಗಬಾರ್ದು, ಕಣ್ಣಿಗೆ ತಂಪು ಇರಬೇಕು ಅಂತ. ಅಷ್ಟೇ ಸುಂದರವಾಗಿ. ಮತ್ತು ನೋಡ್ರಿ ಕಣ್ಣಿನ ಮೇಲೆ ಮತ್ತೇನು ಇಟ್ಟಾನ್ರಿ, ಎರಡು ಹೂವು ಇಟ್ಟಾನ್ರಿ. ನಾನು ಗಲ್ಲಿನ ಮ್ಯಾಗ ಇಟ್ಟಾನ್ರಿ ಹೂಪ. ಎಷ್ಟು ಶಾಣೆ ಹಣ ನೋಡ್ರಿ ಅವ್ ಪರಮಾತ್ಮ. ಹೂಪ ಕಣ್ಣಿನ ಮೇಲೆ ಇಟ್ಟಾನ, ಗಲ್ಲಿನ ಮೇಲೆ ಇಟ್ಟಿಲ್ಲ. ಯಾಕೆ ಕಣ್ಣಿನ ಮೇಲೆ ಹೂವು ಇಟ್ಟಾನ ಅಂತ ಕೇಳಿದ್ರೆ ಶರೀರದೊಳಗಿಂದ ಉಪ್ಪಿನಂಶ ಕಟ್ನೀರು ಬರ್ತಾವ. ಆ ಕಟ್ನೀರವನ್ನ ಹರಿದು ಕಣ್ಣಾಗ ಬಿದ್ದು ಅಂದ್ರೆ ಕಣ್ಣು ಖರಾಬ್ ಆಗ್ತಾವ. ಆ ಕಣ್ಣು ಖರಾಬ್ ಆಗಬಾರ್ದು ಅಂತ ಹೇಳಿ ಪರಮಾತ್ಮ ಏನು ಮಾಡ್ಯಾನ, ಎರಡು ಹುಬ್ಬು ಇಟ್ಟಾನ. ಆ ಹುಬ್ಬಿಗೆ ಹತ್ತಿ ಕಟ್ನೀರು ಎಲ್ಲ ತಗೋತೇನ್ರಿ, ಈ ಹುಬ್ಬಿಗೆ ಹತ್ತಿ ಹಿಂಗೆ ಸಾವನ್ ಈ ಕಡೆ ಕಡೆಗಾಗಿ ಬೀಳ್ತಾವ. ಈಗ ನಮ್ಮಲ್ಲಿ ಫ್ಯಾಷನ್ ಅಂತ ಹೇಳಿ ಎರಡು ಹುಬ್ಬೆ ಕತ್ತರಿಸ್ಕೊಳ್ತಾವ. ಏನು ಫ್ಯಾಷನ್ ಮಾಡ್ತಾವು, ಏನು ಸುದ್ದಿಯೋ ಶಿವನೇ. ನಾವಂತ ನಿಮ್ಮ ಫ್ಯಾಷನ್ ನೋಡ್ಕೋಬೇಡ್ರಿ, ನಿಮ್ಮ ಶರೀರಕ್ಕೆ ಆಗುವಂಥದ್ದು ಮಾಡ್ರಿ. ಇಷ್ಟೆಲ್ಲ ನಿಮ್ಮ ಶರೀರ ಚಂದಿಲ್ಲ ಅಂತ ಹೇಳಿ ಮಾಡ್ತೀರಲ್ಲ. ಫ್ಯಾಷನ್ ಮಾಡಬೇಕು, ಮಾಡಿ ಬ್ಯಾಡ ಅಂತ ನಾ ಹೇಳಂಗಿಲ್ಲ. ಅದು ನಿಮ್ಮ ಶರೀರಕ್ಕೆ ಆರೋಗ್ಯಕ್ಕೆ ಚಲೋ ಆಗಿರ್ಬೇಕು. ಈಗ ಎಷ್ಟೋ ಮಂದಿ ತುಟಿಗೆ ಹಚ್ತಾರೆ ಬಣ್ಣ, ಅದಕ್ಕೆ ಏನಂತೀರಿ ನೀವು? ಆ ಬಣ್ಣ ಎದರಿರ್ತದೆ ಗೊತ್ತೇನ್ರಿ? ಹಂದಿ ಚರ್ಮದಿರ್ತೈತಿ. ಮತ್ತು ನೀವು ಅಂಥದ್ದು ಹಚ್ಕೊಂಡ್ರಲ್ಲೋ, ಇದು ಎಲ್ಲ ಚರ್ಮ ರೋಗ ಆದಂಗೆ ಬೆಳಗ್ಗೆ ಹಾಕ್ತಾವ. ಮತ್ತು ಅವು ತುಟಿ ಚಂದ ಇರ್ಬೇಕಂದ್ರೆ ಒಂದು ಉಪಾಯ ಹೇಳ್ತೀನಿ ನಿಮಗೆ. ಎಲಿ ತಿಂದ್ರು, ಎಲಿ ತಿಂದ್ರಿ ಅಂತಂದ್ರೆ ತುಟಿ ಚಂದನೂ ಇರ್ತಾವ, ಅದು ತುಟಿ ಬಂದು ತಾಕತ್ ಬರ್ತೈತಿ. ಅದಕ್ಕೆ ಈ ತುಟಿಗೆ ಬಣ್ಣ ಹಚ್ಚಾಕ ಹೋಗಬೇಡ್ರಿ. ಅದಕ್ಕೆ ಅಂತಹ ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯ್ಯ ಈ ಪುರಾಣವನ್ನು ಹೇಳ್ತೀನಿ, ಶಾಂತ ರೀತಿಯಿಂದ ಸಮಾಧಾನದಿಂದ ಕೇಳ್ರಿ ಅಂತ ಯಾರಂತಾರ್ರಿ? ಪರಮಾತ್ಮ ನಿನ್ನೆಲ್ಲರನ್ನ ಕುರಿತು ಅಂತ ಅಂದ ಕೂಡಲೇ ಆವಾಗ ಆ ಪರಮಾತ್ಮ ತಾಯಿ ಜಗಜ್ಜನನಿ ಜಗನ್ಮಾತೆಯು ಈ ಸೃಷ್ಟಿಯನ್ನು ಮಾಡ್ತಾರೆ. ಅಂಡಾಂಡಗಳು, ಪಿಂಡಾಂಡಗಳು, ಬ್ರಹ್ಮಾಂಡಗಳು ಎಲ್ಲವನ್ನ ಮಾಡ್ತಾರೆ. ವಿಶ್ವ, ತೇಜಸ್ಸ, ಪ್ರಾಜ್ಞ, ಸೃಷ್ಟಿ, ಸ್ಥಿತಿ, ಲಯ ಇವನ್ನೆಲ್ಲ ಮಾಡ್ತಾರೆ. ಕ್ರಿಮಿ, ಕೀಟಗಳು, ಪಶು, ಪಕ್ಷಿಗಳು ಎಲ್ಲವನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿದ ಕೂಡಲೇ ಅವಾಗ ಏನಾಗ್ತದೆ ಗೊತ್ತಲ್ರಿ? ಈಗ ನಾವು ಮಂದಿ ಭಾಳ ಶಾಣ್ಯಾರಿದ್ದೇವೆ ರೀ. ಭಕ್ತಿ ಮಾಡೋರು ಅಂತಂದ್ರೆ ಅಳಸಾದ್ರೆ ಗಂಜಿ ಕಾಸಾದ್ರೆ ಗಟ್ಟಿ ಆದ್ರೆ ರೊಟ್ಟಿ ಬೆಳೆಯೋದು.
ದೇವರೇ ನಾವು ರೊಕ್ಕ ಕೊಡುವಂತ ರೊಕ್ಕ ಇರ್ಲಾದ್ರೆ ದೇವ್ರಿಗೆ ರೊಕ್ಕ ಕೊಡುವಂತ ಹೇಳೋದ್ರಿ. ದೇವ್ರ ರೊಕ್ಕ ಕೊಟ್ಟ ಅಂದ್ರೆ ದೇವ್ರಿಗೆ ಭಾಳ ನೋಡಂಗೆ ಇಲ್ಲ. ಯಾಕೆ ರೊಕ್ಕ ಕೊಟ್ಟ ನೀ ಕ್ಲಾಸ್ ಮರ್ತೇ ಬಿಡುದು. ಸಂಕಟ ಬಂದಾಗ ವೆಂಕಟರಮಣ ಅಂದಂಗ ಹಂಗಾಗ್ಬೇಡ. ಕಷ್ಟ ಬರಲಿ ಬರ್ಲಾರ್ದ ಇರಲಿ, ತಾಯಿಗೆ ನಾವು ಸೇವಾ ಮಾಡೋದದ, ನಾವು ದುಡಿಯೋದದ ಅಂತ ಹಾಗಾಗಿ ದೇವಾನ ದೇವತೆಗಳ ಎಲ್ಲ ಸೃಷ್ಟಿಯನ್ನು ತಾಯಿ ಜಗನ್ಮಾತೆ ಮಾಡಿದೊಳಗೆ ಕೇಳ್ತೀನಿ, ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ ಜಗನ್ಮಾತೆಯನ್ನೇ ಏನು ಮಾಡಿದ್ರು? ಮರೆತು ಬಿಟ್ಟರು. ನೀವು ನೋಡಬೇಕಾದ್ರೆ ಕಷ್ಟ ನಮಗೆ ಯಾಕೆ ಬರ್ತದ ಅಂತ ಕೇಳಿದ್ರೆ, ನಾವು ನೀತಿ ಧರ್ಮ ಆಚಾರ ವಿಚಾರದಿಂದ ನಡಿಲಾರ್ಬಟ್ಟಿ ನಮಗೆ ಕಷ್ಟ ಬರ್ತದ. ಈಗ ಎಷ್ಟೋ ಮಂದಿ ದೇವ್ರ ಗುಡಿಗೆ ಹೋಗ್ತೀರಿಲ್ಲ? ದೇವ್ರ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ದೇವ್ರ ಗುಡಿಗೆ ಯಾಕೆ ಹೋಗ್ತೀರಿ ಅಂದ್ರೆ ಕುದುರೆಗಡಿ ಗುಣ ಮಾಡ್ತೀರಿ, ಹೋಗಿ ತಪ್ಪಾಗ್ಯದ ಅಂತ ಬೇಡ, ಸ್ವಂತ ದೇವ್ರ ಗುಡಿಗೆ ಹೋಗ್ತೀರಿ. ದೇವ್ರೇನಂತಾನ ಬರಬೇಕು. ಧರ್ಮದಿಂದ ನೀತಿಯಿಂದ ಆಚಾರ ವಿಚಾರದಿಂದ ನಾವು ನಡೆದೆವು ಅಂತಂದ್ರೆ ಪರಮಾತ್ಮ ವರ ಕೊಡ್ಲಿಕ್ಕೆ ನಮ್ಮ ಮನಿತನ ಬರ್ತಾನ. ಸಂತ ತುಕಾರಾಮ ಒಂದು ದಿನಾರೆ ಸಂಸಾರಕ್ಕೆ ಬೇಕು, ರೊಕ್ಕ ಬೇಕು, ರೂಪಾಯಿ ಬೇಕಂತ ಒಂದು ದಿನಾರೆ ಮಾಡ್ಯಾನ್ರಿ. ಏನಿಲ್ಲ, ಬರೇ ಪರಮಾತ್ಮ ವಿಠಲ ಪಾಂಡ್ರಂಗ ವಿಠಲ ಪಾಂಡ್ರಂಗ. ಸಂತ ಸಂಘ ಬಿಟ್ಟು ಮತ್ತೊಂದು ಏನು ಬೇಡಲಿಲ್ಲ. ಹೆಂಡತಿ ಬೈತಿತ್ತು, ನಿನ್ನ ಕಟ್ಕೊಂಡು ನಾಯನ ಕಾಂಡೆ, ಒಂದು ಸುಖ ಕಾಂಡಿಲ್ಲ, ಎಲ್ಲರೂ ಚಲೋ ಚಲೋ ಸೀರೆ ಕಾಂಡ್ರು, ಗೋರ್ಮಾಳ ಕಾಂಡ್ರು, ನಿನ್ನ ಕಟ್ಕೊಂಡು ನಾ ಏನೂ ಕಾಣಿಲ್ಲ ಅಂತ ಇರ್ತಿದ್ಲ. ಏನು ಮಾಡ್ತೀಯ? ಅದೆಲ್ಲ ನಶ್ವರವಾಗಿರ್ತಕ್ಕಂಥದ್ದು. ಸಂಪತ್ತಂದ್ರ ಪಾಂಡುರಂಗ ಅದನ ಅಂತ, ಪಾಂಡುರಂಗನನ್ನು ಭಜನೆ ಮಾಡು ಅಂತ ತುಕಾರಾಮಿ ಹೇಳ್ತಿದ್ದ. ಈಕೆ ಅಂದ್ರು, ಯಾ ತುಕಾರಾಮ ಏನ್ ಸುದ್ದಿ, ನಮಗೇನು ತಂದು ಹೊಟ್ಟಿಗೆ ಅನ್ನ ಹಾಕ್ತಾನ ಅಂತಿದ್ವಿ. ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಆ ಪರಮಾತ್ಮನ ಚಿಂತನೆಯನ್ನು ಮಾಡು, ಪರಮಾತ್ಮನ ಧ್ಯಾನವನ್ನು ಮಾಡು ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ, ಸದಾವ ಕಾಲವಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಬ್ಬರು ಸಂತರು ಒಂದು ಪದ್ಯ ಹಾಡ್ಯಾರ. ಸಣ್ಣ ಪದ್ಯ ಐತೆ, 2 ನಿಮಿಷ ಹೇಳ್ತೀವಿ. ಶಿವನಾಮವ ಸ್ಮರಿಸೋ ಈ ಭವಮಾಲಯ ಪರಿಹರಿಸೋ, ಶಿವನಾಮವ ಸ್ಮರಿಸೋ ಈ ಭವಮಾಲಯ ಪರಿಹರಿಸೋ, ಜೀವ ಶಿವನ ಬೆರಿಸೋ ಆತ್ಮನ ಭೇದವ ಪರಿಹರಿಸೋ, ಜೀವ ಶಿವನ ಬೆರಿಸೋ ಆತ್ಮನ ಭೇದವ ಪರಿಹರಿಸೋ, ಶಿವನಾಮವ ಸ್ಮರಿಸೋ ಈ ಭವಮಾಲಯ ಪರಿಹರಿಸೋ, ಶಿವನಾಮವ ಸ್ಮರಿಸೋ ಈ ಭವಮಾಲಯ ಪರಿಹರಿಸೋ, ಜೀವ ಶಿವನ ಬೆರಿಸೋ ಆತ್ಮನ ಭೇದವ ಪರಿಹರಿಸೋ, ಜೀವ ಶಿವನ ಬೆರಿಸೋ ಆತ್ಮನ ಭೇದವ ಪರಿಹರಿಸೋ. 3 ದಿನದ ಸಂತೆ ಆತ್ಮನ ನೋಡದನೆ ಕುಂತೆ, 3 ದಿನದ ಸಂತೆ ಆತ್ಮನ ನೋಡದನೆ ಕುಂತೆ, ಬೇಡ ಪರರ ಚಿಂತೆ ನಾಳೆನ ಕೇಳಿದರೇನಂತೆ, ಬೇಡ ಪರರ ಚಿಂತೆ ನಾಳೆನ ಕೇಳಿದರೇನಂತೆ. ಪರಮಾತ್ಮನ ಚಿಂತನೆ ಮಾಡು, ಪರಮಾತ್ಮನ ಧ್ಯಾನ ಮಾಡು. ಪರಮಾತ್ಮನ ಚಿಂತನೆ ಪರಮಾತ್ಮನ ಧ್ಯಾನ ಮಾಡಿದೆ ಅಂತಂದ್ರೆ ನಿನ್ನ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಆಯಿತು ಅಂತಂದ್ರೆ ಸದ್ಗುರುನಾಥ ಹೇಳುವಂತಹ ವಚನಗಳು ಅಮೃತ ಸಮಾನವಾಗಿರ್ತಕ್ಕಂಥ ವಚನಗಳು ನಿನಗೆ ತಿಳಿತಾವ. ಅದಕ್ಕೆ ಇಲ್ಲಿ ಭಾಳ ದಿವಸ ಇರಂಗಿಲ್ಲ ತಮ್ಮ. ಇದು 3 ದಿನದ ಸಂತೆ ಅದ, 3 ದಿನದ ಸಂತೆ ಅದ. ಈ 3 ದಿನದ ಸಂತೆಯೊಳಗ ನೀನು ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗಾಕ ಬಂದಿಲ್ಲ. ನೀನು ಎದಕ್ಕೆ ಬಂದಿದಿ, ಏನು ಮಾಡ್ಬೇಕಾಗ್ಯದ ಅನ್ನುವಂಥದ್ದು ತಿಳ್ಕೊಳ್ಳೋ ಸಲುವಾಗಿ ಈ ಭೂಲೋಕಕ್ಕೆ ಬಂದಿದಿ. ಅದಕ್ಕೇನದ, ನೀನು ಪರಮಾತ್ಮನ ಚಿಂತನೆಯನ್ನು ಮಾಡಿದಿ ಅಂತಂದ್ರೆ, ನಿನ್ನ ಆತ್ಮ ಸ್ವರೂಪವನ್ನು ತಿಳ್ಕೊಂಡಿ ಅಂತಂದ್ರೆ ನೀನು ಮುಕ್ತನಾಗ್ತೀಪ, ಮುಕ್ತ ಆಗ್ತಿ. ಅಂಥ ಚೈತನ್ಯ ಸ್ವರೂಪ ಆತ್ಮನನ್ನು ನೀನು ಮರಿಬೇಡಪ್ಪ ಅಂತ ಅದಕ್ಕೆ ನೀನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು. ಭಾಳ ದಿವಸ ಬದುಕಂಗಿಲ್ಲೋ ಯಪ್ಪ, ಆಯುಷ್ಯ ಭಾಳ ಕಮ್ಮಿ ಅದ. ಯಾಕೆ ಹಿಂದಕ್ಕೆ ಅಂತಿದ್ರು 100 ವರ್ಷ ಬದುಕ್ತದಂತ, 100 ವರ್ಷ ಬದುಕ್ತಿದ್ರಂತ. ಈಗ ಹಂಗಿಲ್ಲ, 100 ಹೋಗಿ 50ಕ್ಕೆ ಬಟ್ಕಾರಪ್ಪ. ಅವಾಗ 80 ವರ್ಷ ಬದುಕ್ತಾರೆ, 90 ವರ್ಷ ಅಂತಿದ್ರು. ಈಗ ಏನಿಲ್ಲ, ಈಗ
ಈಗ ಎಷ್ಟು ಆಯುಷ್ಯಕ್ಕೆ ಹೋಗ್ಯಾನ್ರಿ 50 ವರ್ಷ, ಈಗ 20 ವರ್ಷಕ್ಕೆ ಬಿ ಪಿ ಶುಗರ್ ಬರ್ಲಿಕತ್ತಾವ. ಈಗ ಮೊದಲಿನವ್ರಿಗೆ ಬಿ ಪಿ ಶುಗರ್ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹೇಳಿದವ್ರು ಸ್ವಂತರು ಏನಂತ, ಆಯುಷ್ಯ ಕಥಾತು ರಾತ್ರಿಗೆ ಹೋದವು 50, ಆಯುಷ್ಯ ಕಥಾತು ರಾತ್ರಿಗೆ ಹೋದವು 50, ಪ್ರಾಯ ಕಲಿತಾತು ಪ್ರಾಯದ ಕಾಯಕ 30, ಪ್ರಾಯ ಕಲಿತಾತು ಪ್ರಾಯದ ಕಾಯಕ 30, ಶಿವನಾಮವ ಸ್ಮರಿಸೋ ನೀ ಭವಮಾಲೆಯ ಪರಿಹರಿಸೋ, ಶಿವನಾಮವ ಸ್ಮರಿಸೋ ನೀ ಭವಮಾಲೆಯ ಪರಿಹರಿಸೋ, ಜೀವ ಶಿವನ ಬೆರಿಸೋ ಆತನ ವೇದವ ಪರಿಹರಿಸೋ, ಜೀವ ಶಿವನ ಬೆರಿಸೋ ಆತನ ವೇದವ ಪರಿಹರಿಸೋ. ತಮ್ಮ 10 ಗುಣಲೆ 10 ಎಷ್ಟಾತ್ರಿ? 100? ಹುಷಾರವ್ರಿ ಹುಡುಗ, ಹುಷಾರವ್ರಿ ಈಗೇನಲ್ಲ. 10 ಗುಣಲೆ 10 ಬರೋಬ್ಬರಿ ಎಷ್ಟು ಆತ್ರಿ? 100 ಆಯ್ತು. ತಿಳ್ಕೋರಿ, 100 ವರ್ಷ ಬದುಕಾರಿ ಅಂತ ಬದುಕಂಗಿಲ್ಲ. ತಿಳ್ಕೋರಿ, 100 ವರ್ಷನೊಳಗೆ ರಾತ್ರಿ ಹಿಂಗೆ ಕಣ್ ತೆರ್ಕೊಂಡು ಕುಂಡಿರ್ತೀರಿ, ಏನು ನಿದ್ದೆ ಮಾಡ್ತೀರಿ? ನಿದ್ದೆ ಮಾಡ್ತೀರಿಲ್ಲ ಅಂದ್ರೆ ಅರ್ಧ ಆಯುಷ್ಯ ನಿದ್ದೆಗೆ ಹೋದಲ್ಲ. 100 ವರ್ಷನಾಗ 100 ವರ್ಷನಾಗ ಎಷ್ಟು ಹೋದ್ರಿ? 50 ವರ್ಷ ನಿದ್ದೆಗೆ ಹೋದು, ಹೌದಿಲ್ರಿ? ಮತ್ತು ಉಳಿದು ಹೇಳ್ರಿ 50 ವರ್ಷ ಅಲ್ಲ. ಅದಕ್ಕೆ ಹೇಳಿದ್ರು ಆ 50 ವರ್ಷದಾಗ ಹೇಳ್ತಾರೆ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ಬಾಗಿ, 100ಕ್ಕೆ ಹೋಗಿ ಮತ್ತೆ ಮನಸ್ಸು ಹುಡುಗಾಡ. 10 ವರ್ಷ ಇದ್ದೆಳಗಿದ ಆಟ ಪಾಠ ಆಡೋದ್ರದಾಗೆ ಹೋಯ್ತು. ಆಮೇಲೆ ಇದು 20 ವರ್ಷ ಇದ್ದೆಳಗಿ ನಾ ಹಂಗೆ ಕಟಿಂಗ್ ಮಾಡ್ಕೊಂಡು ಚಂದ ಕಾಣಿಸ್ತದ, ಕೋಳಿ ಕಟಿಂಗ್ ಮಾಡ್ಕೊಂಡು ಚಂದ ಕಾಣಿಸ್ತದ, ಕುರಿ ಕಟಿಂಗ್ ಮಾಡ್ಕೊಂಡ್ರೆ ಚಂದ ಅನಿಸ್ತದ, ಆ ಅಂಗಿ ಇಟ್ಕೊಂಡ್ರೆ ಚಂದ ಕಾಣಿಸ್ತದ. ಇದು ಪ್ಯಾರೆಲ್ಲ ಪ್ಯಾರೆಲ್ಲ ಅಂದ್ರೆ ಏನು ಮಾರಿ ಬಡ್ಕೊಳ್ಳೋದು, ಸುಣ್ಣ ಅಲ್ಲ, ಪೋಡಾರ್ ಅದು ಬಣ್ಣ ಹಚ್ಕೊಂಡ್ರೆ ಚಂದ ಕಾಣಿಸ್ತದ, ಇದು ಹಚ್ಕೊಂಡ್ರೆ ಚಂದ ಕಾಣಿಸ್ತದೆ. ಹೋಯ್ತು 20 ವರ್ಷ. ಏನು 20 ವರ್ಷ ಆದ್ರೊಳಗೆ ಆ ಪಾರು ಮಾಡ್ಕೊಂಡ್ರೆ ಚಂದ ಕಾಣಿಸ್ತದೆ, ಈ ಪೋರಿ ಮಾಡ್ಕೊಂಡ್ರೆ ಚಂದ ಕಾಣಿಸ್ತದೆ. ನಾನು ಹೇಳ್ತಾರ ಹಿಂಗಿರ್ಬೇಕು ಹಾಗಿರ್ಬೇಕು. 30 ವರ್ಷ ಆಯ್ತು. 30 ವರ್ಷ ಆದ್ರೊಳಗೆ 40 ವರ್ಷಕ್ಕೆ ಒಂದೆರಡು ಕಯ್ಯ ಆ ಹೇಳಿಕೆ ಹೇಳಬೇಕು ನೀವು. ನೀನು ಹೆಣ್ತಿ ಹೆಸರು ಹೇಳ, ಅದೇ ಹೆಣ್ತಿ ಅಲ್ರಿ, ನಾಚಿಕೆ ಚಂದ ಆಯ್ತು. ಆಮೇಲೆ 50 ವರ್ಷಕ್ಕೆ 60 ಸುಮ್ಮ ನಾನು ಸ್ವಾಮಿ ಆಗಿದ್ರ ಎಂತ ಚಂದ ಇರ್ತೀರಿ ನೋಡ್ರಿ. ಸ್ವಾಮಿಗಳಿಗೆ ಚಂದ ಮ್ಯಾಲ್ಕೊಂಡ್ರು ಯಾರ ನಮಗೆ ನೋಡಿದ್ರಂತ ಚಾಪಿ ಹಾಕ್ಯಾರ, ಎಷ್ಟು ಚಂದ ಕಾಲಿಗೆ ಬೀಳ್ತಾರ. ಬರೀ ಕಾಲಿಗೆ ಬೀಳಂಗಿಲ್ಲ, ಮ್ಯಾಗ ರೊಕ್ಕ ಕೊಡ್ತಾರ. ಬೇಕಂದ್ರೆ ಒಂದೊಂದು ತೊಲಿ ಬಂಗಾರ ಹಾಕ್ತಾರ, ಬ್ಯಾಡ ಅಂದ್ರೆ ಇದನ್ನು ಕಸ್ಕೊಂಡು ಹೋಗ್ತಾರ. ನಿಮ್ಮ ಕಡೆ ನಮ್ಮ ಕಡೆ ಅಲ್ಲ. ಆಮೇಲೆ ಮಟ್ಟಕ್ಕೆ ಏನಾದರೂ ಬೇಕಂದ್ರೆ ಎಲ್ಲರೂ ಪಟ್ಟಿ ಗಾಡಿ ಮಾಡಿ ಕೊಡ್ತಾರ, ತಿರ್ಗಾಡಕ್ಕೆ ಒಂದು ಯುನೋವಾ ಗಾಡಿ ಕೊಡ್ತಾರ. ಮತ್ತು ಚಲೋ ಅದಲ್ರಿ ಸ್ವಾಮಿ ಆಗ್ಬೇಕಂದಿಲ್ಲ. ನಾ ಸುಮ್ಮನೆ ಈಗೀಗ ಕಟ್ಕೊಂಡು ಯಪ್ಪ ಅಂತ ಯಾವಾಗ್ರಿ 50 ವರ್ಷಿಗೆ. ಆಮೇಲೆ 50 ಮುಗಿದು 60 ಚಾಲು ಆಕೈತೆ ನೋಡ್ರಿ. 60 ಚಾಲು ಆದೊಳಕೈತೆ ನಾನು ಚಸ್ಮಾ ಇಟ್ಟಿದಲ್ಲ ಇಲ್ಲಿ ಅಂತ, ಇಲ್ಲೆಲ್ಲಿ ಇಟ್ಟಿರಿ ಹುಡುಕ್ಯಾರಿ ಅಂತಾಳೆ. ಇಲ್ಲ, ನಾ ಜಳಕ ಮಾಡೋಕೆ ಹೋಗುವಾಗ ಇಲ್ಲೇ ಪಡ್ಸಲಿಯಾಗಿ ಇಟ್ಟು ಹೋಗಿ. ನಿಮ್ಮ ಕಡೆ ಪಡ್ಸಲಿ ಅಂತೀರಲ್ಲ, ಏನು ಹಾಲು ಅಂತೀರಿ, ಅದು ಹಾಲಕ್ಕೇನೆ ನಮ್ಗೆ ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ಪಡ್ಸಲಿಗೆ ಅಂತಾರೆ. ಪಡ್ಸಲಿಗಾಗ ಇಟ್ಟು ಹೋಗಿದಲ್ಲ ಅಂತ ಅಲ್ಲೇ ಅದನ್ನು ಹುಡುಕ್ಯಾಡ್ರಿ ಅಂತಾಳೆ. ಈಗಿನ ಹುಡುಕ್ಯಾಡಕ್ಕೆ ಚಾಲು ಮಾಡ್ತಾಳೆ. ಇವಾಗ ಜಳಕ ಮಾಡುವಾಗ ಬಸರಾಗಿಟ್ಟು ಬಂದಿರ್ತಾನೆ. ಹೋಗಿ ನೋಡಿ, ಜಳಕ ಮಾಡುವಾಗ ಬಸರಾಗಿಟ್ಟು ಬಂದು ಇಲ್ಲಿ ಪಡ್ಸಲ್ಗೆ ಹುಡುಗರು ಎಂದರೆ ಸಿಗ್ತದ ಅವ್ನು ತಗೋರಿ ನಿಮ್ಮ ಚಸ್ಮಾ ಅಂತ. ಹಿಂಗೆ ನನ್ನ ಪಡ್ಸಲ್ಗೆ ಇಟ್ಟಂಗೆ ಆಗಿತ್ತು. ಇಟ್ಟಂಗೆ ಆಗ್ಯದ, ನೀವೇನು ಇಟ್ಟಿದ್ದು ಬಿಡ್ರಿ ಅದು ಮರು ಆಯ್ತು. ಇನ್ನು 70 ವರ್ಷಿಗೆ ನೀವೇನು ಮಾಡ್ತೀರೋ? ನಿಮ್ಮ ವಯಸ್ಸಿನಾಗ ನಸ್ಕಿನಾಗ 4ಕ್ಕೆ ಹೋಗಿ ಗಳೆ ಹೊಡೆದು ಬರ್ತಿದ್ದೆವು, ಇನ್ನೂ ಬಿದ್ದಿರಿ ನೋಡ. ಹಿಂಗೆ ನೀವು ಟರ 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 ಒದರಗತ್ತಿ ಅಂದ್ರೆ ನಾನು ಹೆಂಡತಿ ತೊಗೊಂಡು ಬ್ಯಾರೆ ಆಯ್ತು ಕಲಾಸ್. ಗಪ್ಪಕೊಂಡ್ರದ್ರಿ ಹ್ಯಾಂಗ್ರಿ ಬಾಕೊಂಡ್ರಿ ಮುಗಿ ಕತ್ತಂಗೆ ಸುಮ್ಕೊಂಡ್ರ. ಆಮೇಲೆ ಒಂದು ಕಪ್ ಚಾ ಕೊಡ್ರಿಪ್ಪ.
ಏನು ಚಾಕುಲಿಗೆ ಆಫೀಸ್ಗೆ ಹೋಗಿದ್ದಿ ಸುಮ್ಕೊಂಡ್ರು ಇಲ್ಲಪ್ಪ ಇವತ್ತು ಶುಕ್ರವಾರದ ದಸರಾ ಹಂಗೆ ಜಳಕ ಮಾಡ್ತೀನಿ ನಮ್ಮದೇ ಪೂಜಾ ಪುನಸ್ಕಾರ ಮಾಡ್ಲಿಕ್ಕೆ ತಡ ಆಗ್ತದೆ ನೀವು ಜಳಕ ಮಾಡಿ ದೇವ್ರಿಗೆ ಹೋಗ್ತೀವಿ ನೀ ಕೇಳ್ತಾರೆ ದೇವಿಯನು ನೀ ಯಾಕೆ ಬಂದಿರಿ ಅಂತ ಸುಮ್ಕೊಂಡು ನಮ್ದೆಲ್ಲ ಆಗ ಮಾಡಾಕತ್ತಿತ್ತು ಆಮೇಲೆ 90 ಪೂರ ಆಗ್ತದೆ ಕಲಾಸ್ ಮುಗದೇ ಹೋಯ್ತು 100ಕ್ಕೆ ಹೋಗಿ ಪುಣ್ಯಾಗ ಹೋಗಿ ರೆಸ್ಟ್ ಮಾಡ್ಬಾ ಅಂತಾರೆ ರೆಸ್ಟ್ ಅದಕ್ಕೆ ಆಯುಷ್ಯ ಬಕ್ಕೊಳಿದ್ರಿಪ್ಪ. ಹಾಗಾಗಿ ನೀವು ಜೀವನದೊಳಗೆ ನೀವು ದಿನನಿತ್ಯ ಜೀವನದೊಳಗೆ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳೋಣ. ಏನು ಅಪೇಕ್ಷೆ ಮಾಡಬೇಡ್ರಿ, ಆದಷ್ಟು ದುಡೀರಿ, ಹೋದಷ್ಟು ಊಟ ಮಾಡ್ರಿ, ಇದ್ದಷ್ಟೊಳಗೆ ರಾಜ ಮಹಾರಾಜ ಇದ್ದಂಗೆ ಇರ್ರಿ, ಅದಕ್ಕೆ ಆರಾಮ ಇರ್ರಿ. ಅದಕ್ಕನ ಸುಮ್ಮನೆ ಎಷ್ಟೋ ಮಂದಿ ದುಡಿತಾವ್ರಿ, ಹೊಟ್ಟಿಗೆ ತಿಲ್ಲ ಅಂದ್ರೆ ನೀವು ಮಾಡೋದು ಅದ ಸಲಂದ್ರಿ ಉಣ ಸಲಂದೆ ಹೌದಿಲ್ಲ. ಮತ್ತು ಬರೇ ದುಡಿಯೋದೇ ಆಯ್ತು ಅಂತಂದ್ರೆ ಹೊಟ್ಟೆ ಉಣಾದ ಯಾವಾಗ? ಅದಕ್ಕೆ ಹೇಳಿದ್ರಿ ಅವರು ಏನಂತ, ಆಸೆ ಮಾಡಲು ಬೇಡ, ಒಬ್ಬರಿಗೆ ಬೇಸರಾಗಬೇಡ, ಆಸೆ ಮಾಡಲು ಬೇಡ, ಒಬ್ಬರಿಗೆ ಬೇಸರಾಗಬೇಡ, ದೂಷಿಸಿ ನುಡಿಬೇಡ, ಸದ್ಗುರು ಮಾತನ ಮರಿಬೇಡ, ದೂಷಿಸಿ ನುಡಿಬೇಡ, ಸದ್ಗುರು ಮಾತನ ಮರಿಬೇಡ. ತಮ್ಮ ಆಸೆ ಮಾಡಕ್ಕೆ ಹೋಗಬೇಡ, ಇದ್ದಿದ್ರೊಳಗೆ ಆನಂದದಿಂದ ಇರಾಕ ಕಲಿ, ಸಂತೋಷದಿಂದ ಇರಾಕ ಕಲಿ, ಸದ್ಗುರುನಾಥನ ಚಿಂತನೆ ಮಾಡು, ಪರಮಾತ್ಮನ ಧ್ಯಾನ ಮಾಡು. ಹಾಗಾಗಿ ದೇವಾನ ದೇವತೆಗಳಿಗೆ ಆಕಾಶವಾಣಿ ಆಗ್ತದೆ. ಏನಂತ ಹೇಳಿ ನೋಡ್ರಪ್ಪ, ನೀವು ತಪಸ್ಸನ್ನು ಮಾಡಿ, ಪರಮಾತ್ಮನ ಚಿಂತನೆಯನ್ನು ಮಾಡ್ರಿ. ನೀವು ಪರಮಾತ್ಮನ ಚಿಂತನೆಯನ್ನು ಮಾಡಿದ್ರಿ ಅಂತಂದ್ರೆ, ತಾಯಿ ಜಗಜ್ಜನನಿಯ ಚಿಂತನೆಯನ್ನು ಮಾಡಿದ್ರಿ ಅಂತಂದ್ರೆ ತಾಯಿ ಪ್ರತ್ಯಕ್ಷಳಾಗ್ತಾಳ, ನಿಮ್ಗೆ ಫಲವನ್ನು ಕೊಡ್ತಾಳ ಅಂತ ಆಕಾಶವಾಣಿ ಆಯಿತು. ತಪಸ್ಸು ಮರೆಯುವುದು ಅಂತಂದ್ರೆ ತನ್ನ ಸ್ವರೂಪದ ಜ್ಞಾನವನ್ನು ಮರೆಯುವಂಥದ್ದು. ದೇವಿಗೆ ಮಾಡ್ತಾರ ಅಂತಂದ್ರೆ ಯಾರನ್ನು ಮಾಡ್ತಾರ? ತನ್ನ ಚೈತನ್ಯ ಸ್ವರೂಪ ಆತ್ಮನನ್ನು ಮರೀತಾರೆ. ಚೈತನ್ಯ ಸ್ವರೂಪ ಆತ್ಮನನ್ನು ನೀವು ಮಾಡ್ತೀಯ ಅಂತಂದ್ರೆ ಯಾರು ನಿನಗೆ ಬೈತಾರ, ಬೈದ ಕೂಡಲೇ ನಿನ್ನ ಮಾರಿ ಸಣ್ಣ ಆಗ್ತದೆ. ಯಾರು ನಿಂತು ವರ್ಣನೆ ಮಾಡ್ತಾರ, ನಿನ್ನ ಮಾರಿ ಅರಳುತ್ತದ. ಮತ್ತು ಬೈಯರು ಸ್ತುತಿ ನಿಂದೆಗಳು ಜಗತ್ತಿನೊಳಗೆ ಇರುವವೇ. ಹಾಗಾಗಿ ನೀನು ಸುಖದಿಂದ ಇರಬೇಕು, ಆನಂದದಿಂದ ಇರಬೇಕು ಅಂತಂದ್ರೆ ನಿನ್ನ ಸ್ವರೂಪವನ್ನು ನೀನು ತಿಳ್ಕೊಂಡಿ ಅಂತಂದ್ರೆ ಯಾರು ವರ್ಣನೆ ಮಾಡೋರು ಮಾಡ್ತಾರ, ಬೈಯೋರು ಬೈತಾರ. ಹೇಳಿಲ್ಲ ದಾಸಮಯ್ಯನವರು ಏನಂತ ಹೇಳಿದ್ರು? ಸ್ತುತಿಸುವವನೊಬ್ಬ, ನಿಂದಿಸುವವನೊಬ್ಬ. ಸ್ತುತಿಸುವವನು ಪುಣ್ಯ ಕೊಂಬೊಯ್ದ, ನಿಂದಿಸುವವನು ಪಾಪ ಕೊಂಬೊಯ್ದ. ನಾ ಮಾತ್ರ ನಿತ್ಯ ಮುಕ್ತ ಕಾಣ ರಾಮನಾಥ ಅಂತ ಅದಕ್ಕಾಗಿಯೇ ಹೇಳಿದ್ರು. ಅಂಥ ಚೈತನ್ಯ ಸ್ವರೂಪ ಆತ್ಮಜ್ಞಾನವನ್ನು ನೀವು ತಿಳ್ಕೊಳ್ರಿ. ಅದಕ್ಕಾಗಿಯೇ ಹೇಳ್ಯಾರ. ಏನಂತ ಹೇಳ್ಯಾರ ಅಂತ ಹೇಳಿದ್ರೆ ತಪಸ್ಸನ್ನು ಮಾಡ್ರಿ ಅಂತ ಹೇಳಿದ್ರು. ತಪಸ್ಸು ಅಂತಂದ್ರೆ ಏನು? ನಿಮ್ಮ ಮನಸ್ಸನ್ನ ಪರಮಾತ್ಮನ ಸಮೀಪ ಒಯ್ಯುವಂಥ ಸಾಧನೆ ಬೇಕು. ಸಾಧ್ಯ ವಸ್ತು ಪ್ರಾಪ್ತವಾಗಬೇಕು ಅಂತಂದ್ರೆ ಸಾಧನೆ ಅತ್ಯ ಅವಶ್ಯಕತೆ ಅದ. ಸಾಧನೆ ಇರಲಾರ್ದೇನೆ ಸಾಧ್ಯ ವಸ್ತು ಎಂದೂ ಪ್ರಾಪ್ತಿಯಾಗಂಗಿಲ್ಲ. ಸಾಲಿ ಕಲೀಲಾರ್ದೇನೆ, ಪಾಸ್ ಆಗಲಾರ್ದೇನೆ ಮುಂದೆ ನೌಕರಿ ಬರಲ್ಲ. ಹುಟ್ಟದ ಕೂಡ ಡೈರೆಕ್ಟ್ ನೌಕರಿನ ಕೊಡ್ತಾರೇನ್ರಿ ನಿಮಗೆ? ಕೊಟ್ಟಾರೇನು? ಕೊಡ್ತಿದ್ರಂದ್ರೆ ಹೇಳ್ರಿ, ನಮ್ಮ ಮಹಾರಾಷ್ಟ್ರ ಮಂದಿಗೆ ಹೊಸ ಮಂದಿಗೆ ಇಲ್ಲಿಗೆ ಕರ್ಕೊಂಡು ಬರ್ತೇವೆ. ಬರಂಗಿಲ್ಲ. ಪೈಲ ಸಾಲಿ ಕಲಿಬೇಕು, 1ನೇದು 2ನೇದು 3ನೇದು ಎಲ್ಲ ಪಾಸ್ ಆಗಬೇಕು, ಆಮೇಲೆ ನೌಕರಿ. ಹೌದಿಲ್ಲ? ಹಾಗಾಗಿ ನಿನ್ನ ಸ್ವರೂಪವನ್ನು ತಿಳ್ಕೋಬೇಕು ಅಂತಂದ್ರೆ ಸಾಧನ ಚತುಷ್ಟ ಸಂಪತ್ತನ್ನು ನೀನು ಪಡ್ಕೊಳ್ಬೇಕಾಗ್ತದೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಹೇಳ್ದ. ಯಾರಿಗೆ ಹೇಳ್ಯಾನ್ರಿ? ಹೇಳ್ಯಾನ? ನಿಮಗ ಅರ್ಜುನನ ಕುರಿತು ಯಾಕೆ ಹೇಳ್ಯಾನ ಅಂತ ಕೇಳಿದ್ರ, ಪಾಂಡವರು ಎಷ್ಟು ಮಂದಿ ಇದ್ದಾರೆ? 5 ಮಂದಿ ಇದ್ದರು. ಯಾರ್ಯಾರು? ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. 5 ಮಂದಿ ಇದ್ದೀರು. 5 ಮಂದಿಯೊಳಗ ಅರ್ಜುನನಿಗೆ ಹೇಳಿದ ಕೃಷ್ಣ ಪರಮಾತ್ಮ. ಯಾಕೆ ನಕುಲ ಸಹದೇವರಿಗೆ ಹೇಳಬೇಕಾಗಿತ್ತು? ಈಗ ಆಗೋದು ಮುಂದಾಗೋದು ಎಲ್ಲ ಗೊತ್ತಿತ್ತು. ಧರ್ಮರಾಜ
ಎಂಥ ಕಷ್ಟ ಬಂದರೂ ಕೂಡ ಧರ್ಮವನ್ನು ಬಿಡಲಾರ್ದಕ್ಕಂಥ ಯುಧಿಷ್ಠಿರ ಧರ್ಮರಾಜ, ಅಂಥ ಧರ್ಮರಾಜನಿಗೆ ಬೋಧನೆ ಮಾಡಬೇಕಾಗಿತ್ತು ಶ್ರೀಕೃಷ್ಣ ಪರಮಾತ್ಮ. ಅರ್ಜುನನಿಗೆ ಕುರಿತು ಯಾಕೆ ಈ ಭಗವದ್ಗೀತೆ ಉಪದೇಶ ಮಾಡ್ದ ಅಂತ ಕೇಳಿದ್ರ, ಮದಿ ಮಾಡ್ಕೊಳಕ್ಕೆ ಯಾರು ಅರ್ಹತೆ ಉಳ್ಳವ್ರಿ? ಮದಿ ಮಾಡ್ಕೊಳಕ್ಕೆ ಯಾರು? 100 ವರ್ಷದ ಮುದುಕ, 3 ತಿಂಗಳ ಕೂಸ, 3 ತಿಂಗಳ ಕೂಸಿಗೆ ಮದಿ ಮಾಡ್ತಾರೆ, ಏನು 100 ವರ್ಷದ ಮುದುಕಿಗೆ ಮದಿ ಮಾಡ್ತಾರೆ? 25, 26 ಹರಿಯ ತುಂಬಿದ ಹುಡುಗರಿಗೆ ಮಾಡ್ತೀರಿ. ಹಂಗ ಅಂತಹ ಸಾಧನ ಚತುಷ್ಟ ಸಂಪನ್ನ ಉಳ್ಳವರು ಯಾರದಾರ ಅವರಿಗೆ ಬೋಧನೆಯನ್ನು ಮಾಡಿದ್ರಿ ಅಂತಂದ್ರೆ ಅದು ಫಲ ಕೊಡ್ತದ. ಗುಡ್ದಾಗ ಒಯ್ದು ಜ್ವಾಳ ಬಿತ್ತಿದ್ರಿ ಅಂದರೆ ಜ್ವಾಳ ಬರ್ತಾವ, ಚಲೋ ಭೂಮಿಯೊಳಗೆ ಜ್ವಾಳ ಬಿತ್ತಿದ್ರೆ ಜ್ವಾಳ ಬರ್ತಾವ. ಹಂಗ ಅಂಥ ಸಾಧನ ಚತುಷ್ಟ ಸಂಪನ್ನ ಉಳ್ಳವರು ಯಾರಿದ್ರು ಅಂತ ಕೇಳಿದ್ರೆ ಅರ್ಜುನ ಇದ್ದ. ಅರ್ಜುನ, ಅಂತಹ ಅರ್ಜುನನ ಕುರಿತು ಶ್ರೀಕೃಷ್ಣ ಪರಮಾತ್ಮ ಸಾಧನ ಚತುಷ್ಟೆ ಹೇಳಿದ್ರಲ್ಲ. ಸಾಧನ ಚತುಷ್ಟೆ ಅಂದ್ರೆ ಯಾವ್ಯಾವ್ರಿ? ಒಂದನೇದು ವಿವೇಕ, ವೈರಾಗ್ಯ, ಸಮಾಧಿ ಸಂಪತ್ತು, ಮುಮುಕ್ಷತ್ವ. ಲಕ್ಷ್ಯದಲ್ಲಿ ತಗೋರಿ. ನೀವು ಕೆಳಗೆ ಕೂತೋರು ಹಗರ್ ಅಂತ ತಿಳ್ಕೊಬ್ಯಾಡ್ರಿ, ನಾವು ಮ್ಯಾಲ ಕೂತೋರು ಶಾಣ್ಯಾರ ಅಂತ ತಿಳ್ಕೊಬ್ಯಾಡ್ರಿ. ನನಗಿಂತಲೂ ತೆಳಗೆ ಕೂತೋರು ಕಥೆಗಳು ಹೇಳಲಿಕ್ಕೆ ಭಾಳ ಸೂರಿದ್ದೀರಿ. ನಾವೇನು ಹಡ್ತೋಸ್ ಕಥೆಗಳು ಕಥೆ ಹೇಳೋ ಉದ್ದೇಶ ಇಲ್ಲ. ಇಲ್ಲಿ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು ಮುಖ್ಯ ಗುರಿ ಅದ. ಅಂಥ ಜ್ಞಾನವನ್ನು ತಿಳ್ಕೊಳ್ಳುವ ಸಲುವಾಗಿಯೇ ವಿವೇಕ, ವೈರಾಗ್ಯ, ಸಮಾಧಿ ಸಂಪತ್ತು, ಮುಮುಕ್ಷತ್ವ ಇವುಗ ಸಾಧನ ಚತುಷ್ಟಯಗಳು ಅಂತ ಕರೀತಾರೆ. ಇವು 4 ಸಾಧನೆಗಳು ಇದ್ದು ಅಂತಂದ್ರೆ ಮೋಕ್ಷವನ್ನ ಪ್ರಾಪ್ತಿ ಆಗ್ತದೆ. ವಿವೇಕ ಅಂತಂದ್ರೆ ಏನು? ವಿವೇಕ ಅಂತಂದ್ರೆ ನಿತ್ಯ ಅನಿತ್ಯಗಳ ವಿಚಾರ ಮಾಡುವುದಕ್ಕೆ ವಿವೇಕ ಅಂತ ಕರೀತಾರೆ. ಹಾಲು ಕುಡಿದ್ರ, ಹುಗ್ಗಿ ಕುಡಿದ್ರ ಆರಾಮವಾಗಿ ಇರ್ತೀವಿ, ವಿಷ ಕುಡಿದ್ರೂ ಆರಾಮವಾಗಿ ಇರ್ತೀರ. ಸಾಯ್ತು. ನೋಡ್ರಿ, ಹುಡುಗರಿಗೆ ಎಲ್ಲರಿಗೆ ಗೊತ್ತದ, ಹಾಲು ಕುಡಿದ್ರ, ತುಪ್ಪ ಉಂಡ್ರ, ಹುಗ್ಗಿ ಉಂಡ್ರ ಆರೋಗ್ಯ ಚಂದ ಇರ್ತೈತಿ, ವಿಷ ಕುಡಿದ್ರ ಬದುಕಂಗಿಲ್ಲ, ಸಾಯ್ತೀವಿ ಅನ್ನೋದು ಹೆಂಗೆ ಗೊತ್ತದಲ್ಲೋ ಹಂಗ ಆತ್ಮನು ನಿತ್ಯ ಅದನ. ಆತ್ಮನಿಗೆ ಬಿಟ್ಟು ಉಳಿಕಿದ್ದೆಲ್ಲವನ್ನು ಅನಿತ್ಯದ, ಅಶಾಶ್ವತದ, ದುಃಖಮಯದ ಅಂತ ತಿಳಿದೆವು ಅಂತಂದ್ರ ಅದಕ್ಕೆ ವಿವೇಕ ಅಂತ ಕರೀತಾರೆ. ವಿವೇಕ ಉದಯ ಆಯ್ತು ಅಂದ್ರೆ ವೈರಾಗ್ಯ ಉತ್ಪತ್ತಿ ಆಗ್ತದ. ವಿವೇಕ ಬರಲಾರ್ದೆ ವೈರಾಗ್ಯ ಬರಂಗಿಲ್ಲ. ಇವು ಹ್ಯಾಂಗವ ಅಂತ ಕೇಳಿದ್ರೆ ಸರ್ಪುಳಿ ಇದ್ದಂಗ. ಸರ್ಪುಳಿ ಅಂದ್ರೆ ಗೊತ್ತಾಕೈತದ ನಿಮ್ಗೆ? ಒಂದಕ್ಕೊಂದು ಕೊಂಡಿ ಜೋಡಿಸಿ ಹಾಕೈತೆ ನಾವು ಹಗ್ಗದಪ್ಲೆ. ಹಂಗೆ ಈ ವಿವೇಕ ಬತ್ತು ಅಂದ್ರೆ ವೈರಾಗ್ಯ ಬರ್ತದ. ವಿವೇಕ ಎಲ್ಲಿ ತನಕ ವಿವೇಕ ಬರಂಗಿಲ್ಲ ಅಲ್ಲಿ ತನಕ ವೈರಾಗ್ಯ ಉತ್ಪತ್ತಿ ಆಗಂಗಿಲ್ಲ. ಹಾಗಾಗಿ ವಿವೇಕ ಉತ್ಪತ್ತಿ ಆಯ್ತು, ವೈರಾಗ್ಯ ಬರಬೇಕು ಅಂದ್ರೆ ಇದರಲ್ಲಿ ನಾವು ದೋಷ ದರ್ಶನವನ್ನು ಕಾಣಬೇಕು. ದೋಷ ದರ್ಶನವನ್ನು ಕಾಣಲಿಲ್ಲ ಅಂತಂದ್ರೆ ಈ ವೈರಾಗ್ಯ ಬರಂಗಿಲ್ಲ. ಯಾರೋ ಒಬ್ಬರು ಇವತ್ತು ನಮ್ಮ ಜಂಪಂಡಿಯವ್ರ ಮನೆ ಪ್ರಸಾದಕ್ಕೆ ಹೋಗಿದ್ದೆ, ನಮ್ಮ ಗವಾರಿಗಳೆಲ್ಲ ಹೋಗಿದ್ರು, ಅವ್ರಿಗೆ ಬಿಟ್ಟೆ ಪ್ರಸಾದ ಮಾಡಬೇಕು. ಜಂಪಂಡಿಯವ್ರ ಮನೆಗೆ ಇವತ್ತು ನಾವು ಪ್ರಸಾದಕ್ಕೆ ಹೋಗಿದ್ವಿ. ಹಂಗ ಒಬ್ಬರು ಪ್ರಸಾದಕ್ಕೆ ಹೇಳಿದ್ರು. ಯಾರಿಗೆ? ಒಬ್ಬ ಸ್ವಾಮಿಗಳಿಗೆ ಪ್ರಸಾದಕ್ಕೆ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದ್ರೆ ಮನ್ಯಾಗ ಬಕ್ಕಳು ಕಾಡಗತ್ತದ, ಪಂಚಾಂಗ ಹೇಳ್ತಿರ್ತಾರೆ ನೋಡ್ರಿ, ಮನ್ಯಾಗ ಬಕ್ಕಳು ಕಾಡಗತ್ತದ, ನೀವು ಐಗಳಿಗೆ ಸ್ವಾಮಿಗಳಿಗೆ ಊಟ ಮಾಡಿಸ್ರಿ, ನಿಮ್ದೆಲ್ಲ ಪೀಡ ಪರಿಹಾರ ಆಗ್ತದ ಅಂತ ಕೇಳಿದ ಕೂಡಲೇ ಅವಾಗ ಒಬ್ಬ ಕಜ್ಜಿ ಐಗಳಿಗೆ ಮುಗಿಸ್ಬೇಕಂತೇಳಿ ಮಾಡಿದಾಗ ಬಂದು ಸ್ವಾಮಿಗಳಿಗೆ ಹೇಳಿದ್ರು, ಯಪ್ಪ ಮತ್ತು ನಾಳೆ ಮುಂಜಾನೆ ನಮ್ಮ ಮನೆಗೆ ಬಿನ್ನಕ್ಕೆ ಬರಬೇಕು ರೀ ಅಂತ. ಆಯ್ತಮ್ಮ, ಯಾಕಾಗಲಿ ಅಂತ ಹೇಳ್ತೀನಿ ರೀ. ಆಕೆ ಹೆಸರು ಯಾರಿಗೂ ಗೊತ್ತಿದ್ದಿದ್ದಿಲ್ರಿ. ಆಕೆಗೆ ಏನಂತ ಕರಿತಿದ್ರು ಗೊತ್ತೇನ್ರಿ? ತಂಬತ್ತಿನ ಅಜ್ಜಿ ಅಂತ ಕರಿತಿದ್ರು. ಯಾಕೆ ಹಂಗೆ ಕರಿತಿದ್ರು ಅಂತಂದ್ರೆ 24 ತಾಸು ಬಾಯಾಗ, ಅಂದ್ರೆ 24 ತಾಸು ಬಾಯಾಗ ಏನಿರ್ತಿತ್ರಿ? ತಂಬಾಕ ಇರ್ತಿತ್ತು. ಹಾಗಾಗಿ ಎಲ್ಲರೂ ಆಕೆಗೆ ಏನು ಕರಿತಿದ್ರು? ತಂಬಾಕಜ್ಜಿನೇ ಅಂತ ಕರಿತಿದ್ರು. ಆ ಹೇಳಿಗೆ ಸ್ವಾಮಿಗಳಿಗೆ ಊಟಕ್ಕೆ ಹೇಳಿದ್ರು, ಅಜ್ಜಿ ಕರ್ಕೊಂಡು ಹೋದ್ರು. ಅನ್ನ, ಸಾರ, ಪಲ್ಯ ಎಲ್ಲ ಮಾಡಿದ್ರು. ಚಪಾತಿ ಮಾತ್ರ ಬಿಸಿದೇ ಉಣಿಸ್ಬೇಕು ಸ್ವಾಮಿಗಳಿಗೆ ಅಂತೇಳಿ
ಆವಾಗ ಚಪಾತಿ ಹಿಟ್ಟು ನಾದಕ್ಕೆ ಚಾಲು ಮಾಡಿದ್ರು, ಸ್ವಾಮಿ ಕುಂಡ್ರಿಸೋದು. ಅಯ್ಯಪ್ಪ ಮಕ್ಕಳೆಲ್ಲ ಆರಾಮವ ಅಂದರು. ಅಂದು ಕೂಡಲೇ ಬಾಯಿಗೆ ಬಂದಿದ್ದು ಮಸಾಲೆ ಬೇಕು ಎದರಾಗ ರೀ ಹಿಟ್ಟನ್ಯಾಗ. ಸ್ವಾಮಿ ಹಿಂಗೆ ನೋಡೋಕತ್ತಿದ್ದ. ಆಕಿ ಹೆಣ್ಮಗಳು ಹಿಟ್ಟು ಕಲಸಿದಳು, ಆಮೇಲೆ ನೀರು ಹಾಕಿದಳು, ಆಮೇಲೆ ಉಳ್ಳಿ ಅಂತಾರೆ ಉಂಡೆ ಅಂತಾರೆ, ಉಂಡೆ ಮಾಡಿದಳು. ಉಳ್ಳಿ ಮಾಡಿ ಪೊಳಪಾಟ್ ಮೇಲೆ ಬೆಲ್ಲೊಳಗೆ ತೊಗೊಂಡು ಚಪಾತಿ ಲಟಾಸಿ ತವಿ ಮ್ಯಾಲ ಹಂಚಿನ ಮೇಲೆ ಹಾಕಿದಳು. ಅಯ್ಯಪ್ಪ ಪರಗಳು ಸಾಲಿಗದು ಹೋತಾವ ಏನಿಲ್ಲ ಅಂದ್ರು. ಮತ್ತಿಟ್ಟು ಮಸಾಲೆ ಬೇಕು ಹೇಳ್ತೀನಿ. ಮಸಾಲೆ ಹಚ್ಚಿ ಚಪಾತಿ ಮಾಡಳು, ಚಪಾತಿ ಮುರಿದ ತಾಟ್ನ್ಯಾಗ ಇಟ್ಟು ಅವಾಗ ತೊಗಯ್ಯಪ್ಪ ಪ್ರಸಾದ ಅಂದಳು. ಸ್ವಾಮಿ ಅಂತಂದ್ರೆ ಹೊಸಿಗೆ ಆಗ್ಯದ ಖರೆ, ಉಂತಾನೇನು ಅಂತ ಕೇಳಿದ್ರೆ ಉಣಂಗಿಲ್ಲ. ಯಾಕೆ ಉಣಂಗಿಲ್ಲ? ಅದ್ರಾಗ ಮಸಾಲೆ ಬಿದ್ದದ. ಹಂಗ ಈ ಸಂಸಾರದೊಳಗ ವಿಷರೂಪ ಮಸಾಲೆ ಬೀಳ್ಬೇಕು. ಇದ್ರಾಗ ಏನ್ ವಿಷರೂಪ ಬೀಳ್ಬೇಕ್ರಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಉಳ್ಳಂತಹ ಈ ಪಂಚ ವಿಷಯಗಳಲ್ಲಿ ವಿಷದಂತೆ ನೀ ಕಂಡಿ ಅಂತಂದ್ರ ನಿನಗ ವೈರಾಗ್ಯ ಉತ್ಪತ್ತಿ ಆಗ್ತದ. ಎಲ್ಲಿ ತನಕ ನೀ ದೋಷ ದರ್ಶನ ಕಾಣಂಗಿಲ್ಲ ಹಂಗ ಕತ್ತರಿಸಿ ಹೊಡೆದೇ ಆಗ್ತದ. ಅದಕ್ಕೆ ವೈರಾಗ್ಯ ಉತ್ಪತ್ತಿ. ಇನ್ನು ವೈರಾಗ್ಯ ಉತ್ಪತ್ತಿ ಆಯ್ತು ಅಂತಂದ್ರ ಶಮಾಧಿ ಷಟ್ ಸಂಪತ್ತಿಗಳು ಉತ್ಪತ್ತಿ ಆಗ್ತವೆ. ಆ ಶಮಾಧಿ ಷಟ್ ಸಂಪತ್ತಿ ಆದವು. ಶಮಾಧಿ ಷಟ್ ಅಂದ್ರೆ ಶಮ, ದಮ, ತಿತಿಕ್ಷ, ಸಮಾಧಾನ, ಉಪರತಿ, ಶ್ರದ್ಧಾ. ಅವೆಲ್ಲ 6 ಕೂಡಿಸಿ ಒಂದೆಡರ ಕೊನೆಗೆ ಇವಿಷ್ಟು 3 ಬಂದು ಅಂದ್ರೆ ಕಡೆಗೆ ಮೋಕ್ಷವನ್ನ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಇಂಥ ತಪಸ್ಸನ್ನ ನೀವು ಮಾಡ್ರಿ ಅಂತ ಯಾರು ಹೇಳಿದ್ರು ಅಂತ ಕೇಳಿದ್ರೆ ಆಕಾಶವಾಣಿ ಆಯಿತು. ಆಕಾಶವಾಣಿ ಆದ ಕೂಡಲೇ ಎಲ್ಲ ದೇವತೆಗಳು ಏನು ಮಾಡಿದ್ರು? ತಾಯಿಯನ್ನು ಕುರಿತು ತಪಸ್ಸನ್ನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ತಪಸ್ಸನ್ನು ಮಾಡ್ತಾ 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 ಅವಾಗ ಎಷ್ಟೋ ದಿವಸಗಳು ಗತಿಸಿದವು. ಅಂದ್ರೂ ಕೂಡ ಮನುಷ್ಯನಿಗೆ ತಾಳ್ಮೆ ಶಕ್ತಿ ಬೇಕ್ರಿ, ಸಹನಶೀಲತೆ ಬೇಕು. ಸಹನಶೀಲತೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ, ದುಃಖಕ್ಕೆ ಒಳಗಾಗ್ತೀವಂತ. ಹಾಗಾಗಿ ಇವರೆಲ್ಲ ದೇವತೆಗಳು ತಪಸ್ಸನ್ನು ಮಾಡಿದ್ರು. ಅವಾಗ ನಮ್ಮವ್ವ ಯಾವಾಗ ಬರ್ತಾಳೋ ಏನು ಸುದ್ದಿ, ಯಾವಾಗ ಬರ್ತಾಳೋ ಏನು ಸುದ್ದಿ ಅನ್ಕೊತ ತಪಸ್ಸು ಮಾಡ್ತಿದ್ರು. ಅಷ್ಟೊತ್ತಿಗೆ ದೇವತೆಗಳು ಬಲಕಿನ ಕಣ್ಣು ಹಾರ್ತು. ಬಲಕಿನ ಕಣ್ಣು ಹಾರಿದ ಕೂಡಲೇ ಅವಾಗ ಬಲಗಣ್ಣು ಹಾರ್ಯಾರ ಅಂದ ಬಳಿಕ ನಮ್ಮವ್ವ ದೇವಿ ಹೊಂಟಾಳ, ದರ್ಶನ ಕೊಡ್ತಾಳ ಅಂತ. ಈ ನೀವು ಹೆಣ್ಮಕ್ಳು ಎಲ್ಲರೂ ಮುತ್ತೈತನ ಉಳ್ಳಕ್ಕೆ ಹೋಗ ಎಳಗಿ ಪಟಕನ ಕೈಯಾಗಿನ ಕೂಕಂ ಡಬ್ಬಿ ಕೆಳಗೆ ಬಿತ್ತು ಅಂದ್ರೆ ಇವ್ಯವ್ವ ಕೂಕಂ ಕೆಳಗೆ ಬಿತ್ತು ಅಪಶಕನ ಅಂತೀರಿಲ್ಲ. ಹಂಗ ಬಲಗಣ್ಣ ಹಾರಿದ ಕೂಡಲೇ ಅವಾಗ ನಮ್ಮವ್ವ ಬಂದಳು ಅಂತ ಆಕಾಶ ಮಾರ್ಗದಲ್ಲಿ ಕಣ್ಣು ತೆರೆದು ನೋಡ್ತಾಳ. ತಾಯಿ ಜಗಜ್ಜನ ಜಗನ್ಮಾತೆ ಕೃಪಾಮಯಿ ದೇವತೆಗಳ ಮುಂದೆ ಪ್ರತ್ಯಕ್ಷವಾಗಿ ಬಿಡ್ತಾಳ. ಪ್ರತ್ಯಕ್ಷ ಆದ ಕೂಡಲೇ ಆವಾಗ ತಾಯಿ ಜಗಜ್ಜನನಿ ಜಗನ್ಮಾತೆ ತಾಯಿಯ ಮಕ್ಕಳ ಸಂಬಂಧ ಪ್ರೀತಿ ಹೆಂಗೆ ಇರ್ತದ ಅಂತ ಕೇಳಿದ್ರೆ ನೀವು ನೋಡ್ತಿರ್ತೀರಿ. ಈ ಹೆಣ್ಮಕ್ಕಳು ಗಂಡ ಮನೆಗೆ ಹೋಗುವಾಗ ಇವರೆಲ್ಲ ಸಣ್ಣವರಿದ್ದರನ್ನು ದೊಡ್ಡವರು ಮಾಡಿ ಗಂಡ ಮನೆಗೆ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಅಂದರೆ ಎಷ್ಟು ಕಷ್ಟ. ಹಂಗೆ ತಾಯಿ ಮಕ್ಕಳ ಪ್ರೀತಿ ಅನ್ನುವಂಥದ್ದೇನದ ಬಹಳ ಅನನ್ಯವಾಗಿರ್ತಕ್ಕಂಥದ್ದದ. ಅದು ಎಂಥ ಪ್ರೀತಿ ತಾಯಿ ಮಕ್ಕಳ ಪ್ರೀತಿ ಇರ್ತದ ಅಂತಂದ್ರೆ ನಮ್ಮ ಗವಾಯಿಗಳು ನನ್ನ ಕರುಳಿನ ಕುಡಿ ನೀನು ಹೆಂಗಳ ಕೂತ ಕುಂತ್ಯಾಕ. ನನ್ನ ಕರುಳಿನ ಕುಡಿ ನೀನು ಹೆಂಗಳ ಕೂತ ಕುಂತ್ಯಾಕ. ನಿನ್ನ
ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಗ ನಿನ್ನ ಕರುಳಿನ ಕುಡಿ ನೀನು ಕೂತ ಕುಂತಾಗ ಕೊಟ್ಟ ಹೆಣ್ಣು ಕುಲ ಭರತ ಬಿಡಬ್ಯಾಡವ್ವ ನೀ ಭರತ ಮತ್ತು ಹೆಣ್ಣು ಕುಲ ಭರತ ಬಿಡಬ್ಯಾಡವ್ವ ನೀ ಭರತ ಅನುದಾನ ನಡೆದಂತೆ ಹೆಣ್ಣು ಜನುಮದ ಈ ಮಾತ ನನ್ನ ಕರುಳಿನ ಕುಡಿ ನೀನು ಕೂತ ಕುಂತಾಗ ಮಗಿಯಾಗಿ ಹುಟ್ಟಿದ ಬಳ್ಳಿ ಮಗಿಯಾಗಿ ಉಳಿಯುವುದೇನ ಉಳಿಬಿಟ್ಟು ಹೊರಗ ಬಂದು ಹಣ್ಣು ಕೊಡದೇನ ಹಿಡಿ ಮರದಾಗ ನನ್ನವ್ವ ನಗು ನಗು ತನಿ ಹೋಗವ್ವ ಎರಡು ದಿನರಾಕಿ ನಾನವ್ವ ಕಡೆ ತನಕ ಗಂಡನವ್ವ ನನ್ನ ಕರುವಿನ ಕುಡಿ ನೀನು ಕೂತ ಕುಂತಾಗ ನನ್ನ ಕರುಳಿನ ಕುಡಿ ನೀನು ಕೂತ ಕುಂತಾಗ ಹೆಣ್ಣು ಸಣ್ಣಕ್ಕಿ ಇರುವಾಗ ತಂದೆ ತಾಯಿಯ ಮಡಿಲಾಗ ನಿನ್ನ ಯೌವನೆಂಬ ಕಾಲ ನಿನ್ನ ಗಂಡನ ಪಾಲಾಗ ಮುಂದ ಮುಪ್ಪಿನ ಬಾಯಿಗೆ ನಿಂತ ಮಕ್ಕಳ ನೆರಳಿಗೆ ಮುಂದ ಮುಪ್ಪಿನ ಬಾಯಿಗೆ ನಿಂತ ಮಕ್ಕಳ ನೆರಳಿಗೆ ಈ ಪರತಂತ್ರ ಜನ್ಮವನು ಶಿವಪಪ್ಪನ ಹೆಣ್ಣಿಗೆ ನನ್ನ ಕರುಳಿನ ಕುಡಿ ನೀನು ಕೂತ ಕುಂತಾಗ ನೀ ಮೆಟ್ಟಿದ ಮನೆ ಬಿಟ್ಟು ಮನುಷ್ಯರ ಮನೆಗೆ ಹೋಗಬೇಡ ನೀ ಮೆಟ್ಟಿದ ಮನೆ ಬಿಟ್ಟು ಮತ್ತಾರ ಮನೆಗೆ ಹೋಗಬೇಡ ಗಂಡ ಉಣ್ಣಕ್ಕಿಂತ ಮೊದಲು ಗಂಡು ಉಣ್ಣಬೇಡ ಅತ್ತಿ ಮಾವ ಮೈದುನಗಂದು ಎದುರುತ್ತರ ಕೊಡಬೇಡ ಅತ್ತಿ ಮಾವ ಮೈದುನಗಂದು ಎದುರುತ್ತರ ಕೊಡಬೇಡ ಮತ್ತೆ ಸಂತೋಷ ಅನಿಸಿದರು ಎಂದು ಜೋರಾಗಿ ನಗಬೇಡ ಕರುಳಿನ ಕುಡಿ ನೀನು ಕೂತ ಕುಂತಾಗ ಕರುಳಿನ ಕುಡಿ ನೀನು ಕೂತ ಕುಂತಾಗ ಮನೆಯಿದ್ದಾಗ ಮನಸ್ಸಿರಲಿ ಇರಗೊಳಗಾಡ ಹೊಸರಲ್ಲಿ ಇದ್ದಾಗ ಮನಸ್ಸಿರಲಿ ಇರಗೊಳಗಾಡ ಹೊಲಸಲ್ಲಿ ಉಪವಾಸ ನಿನಗ ಇದ್ದರು ತೋರಗೊಡಬ್ಯಾಡ ಮುಖದಲ್ಲಿ ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು ಹೆಸರನ್ನು ತಾಪೂಸ ನೀ ಹುಟ್ಟಿದ ಮನೆ ತನಕ ನನ್ನ ಕರುಳಿನ ಕುಡಿ ನೀನು ಕೂತ ಕುಂತಾಗ ನನ್ನ ಕರುಳಿನ ಕುಡಿ ನೀನು ಕೂತ ಕುಂತಾಗ ನಿನ್ನ ಕೈಯ ಹಿಡದವನ ಮನೆಯನ್ನು ಸೇರಲಾಗ ಕರುಳಿನ ಕುಡಿ ನೀನು ಕೂತ ಕುಂತಾಗ ಕೂತ ಕುಂತಾಗ ಕೂತ
ದಯಮಾಡಿ ತಾಯಂದರು ಆದಷ್ಟು ಮುಂದೆ ಸರಿದು ಕೂತ್ಕೋಬೇಕು. ಹಿಂದೆ ಸಾಕಷ್ಟು ಜನರು ಸ್ಥಳಾವಕಾಶ ಇಲ್ಲದೆ ಹಾಗೆ ನಿಂತ್ಕೊಂಡಿದ್ದಾರೆ. ದಯಮಾಡಿ ನಾವೆಲ್ಲ ಸರಿದು ಕೂತ್ಕೊಂಡು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದಕ್ಕೆ ತಾಯಿ ಜಗನ್ಮಾತೆ ಮಕ್ಕಳನ್ನು ನೋಡಿ ಮರಗ್ತಾಳೆ. ಅಯ್ಯೋ ನಾನು ಎಷ್ಟು ಅದಕ್ಕೆ ತಾಯಿ ಅಂತಾಳ, ನಾನು ಸಣ್ಣ ಮಕ್ಕಳನ್ನು ಬಿಟ್ಟು ಇಷ್ಟು ದಿನ ಇರಬೇಕೇನು, ನನಗೆ ಕರುಣೆ ಅಂತ ಕರೀತಾರ, ಭಕ್ತದೀನೇ ಅಂತ ಕರೀತಾರ. ಅಂಥ ಕರುಣಾ ದೇವತೆ ನನ್ನನ್ನು ನೀವಿಷ್ಟೆಲ್ಲ ಸ್ತೋತ್ರ ಮಾಡಿದೆ, ನಾನು ಸಣ್ಣ ಮಕ್ಕಳನ್ನು ಬಿಟ್ಟು ನಾನು ಇಷ್ಟು ದಿನ ಉಳಿದೆ, ನಾನು ಇವತ್ತು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ತಡ ಮಾಡಿದೆ ಅಲ್ಲ ಅಂತ ಒಳಗ ಮರಗುತ್ತಾಳ. ಯಾರೇ ತಾಯಿ ಜಗಜ್ಜನನಿ ಜಗನ್ಮ ಮರಿಗಿ ಆವಾಗ 3 ಮಂದಿಗಂತಾಳ. ಯಾರಿಗೆ 3 ಮಂದಿಗ್ರಿ? ಬ್ರಹ್ಮ, ವಿಷ್ಣು, ಮಹೇಶ 3 ಮಂದಿಗೆ ಕುರಿತ ಅಂತಾಳ, ಮಕ್ಕಳೇ ನಿಮ್ಗೇನು ಬೇಕು ಬೇಡ್ರಿ ಅಂತ. ಆವಾಗ ಅವರಂತಾರ, ಈಗೊಂದು ಠೇಸಿ ಬಡದದ ಮತ್ತೊಮ್ಮೆ ಅದೇ ತಪ್ಪು ಮಾಡೋದು ಬೇಡ ಯವ್ವ, ನಮಗೇನು ಬೇಡ, ನಾವು ಕಾರ್ಯಗಳಿಗಿಟ್ಟು ನಮಗೆ ಬಂದು ದರ್ಶನ ಕೊಟ್ಟರೆ ಸಾಕು ತಾಯಿ, ನಮಗೇನೇನೂ ಬೇಡ ಅಂತ ದೇವತೆಗಳಂದಾಗ, ಇಲ್ಲಪ್ಪ ಮಕ್ಕಳೇ ನಿಮಗೇನು ಬೇಕು ಬೇಡ್ರಿ ಅಂತ ತಾಯಿ ಕೇಳಿದಾಗ, ಇಲ್ಲ ನಮಗೇನು ಬೇಡಮ್ಮ, ನಮ್ಗೆ ದರ್ಶನವನ್ನು ಕೊಡು ಸಾಕು, ನಾವು ನಿನಗೆ ಯಾವಾಗ ಸ್ತೋತ್ರ ಮಾಡ್ತೀವಿ, ನಿನ್ಗೆ ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅವಾಗ ಇಟ್ಟು ಬಂದು, ಯಾಕಂದ್ರೆ ಫೈಲಾನೇ ಕೆಟ್ಟ ಮರುಗೇಡಿ ನಾವು ಪುರಾಣ ಹೇಳತಾನ ಹ್ಞೂ 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 ಅಂದ ಕೆಸಂದ್ರ ಮಠದ ಬಾಗಿಲು ಹೊರಗೆ ದಾಟದ ಕೂಡೇನೆ, ಐ ಸ್ವಾಮಿ ಪುರಾಣ ಭಾಳ ಚಂದ ಹೇಳ್ಯಾದ. ಏನು ಹೇಳ್ಯಾದ? ಚಂದ ಹೇಳ್ಯಾದ. ಇದೀಗ ಹುಡುಕದ, ಯಾಕಂದ್ರೆ ನಾವು ಕರ್ಕ್ ಹಾಕ್ತೀವಿ ತಾಯಿ, ಮರಬೇಕನ್ನ ನಂಬಲ್ಲದ. ಅದಕ್ಕೆ ನಮ್ಗೇನು ಬ್ಯಾಡವ, ನಾವು ಕಾಲ್ಕೆಳಗಿಟ್ಟು ನಮ್ಗೆ ದರ್ಶನ ಕೊಡು ಅಂತ ಅಂದ್ಕೊಳ್ಳೇನೆ. ಇಲ್ಲ ಹಂಗಲ್ಲ, ನೀವು 3 ಮಂದಿಗೆ ಒಂದೊಂದು ವರ ಕೊಡ್ತೀನಿ. ಬ್ರಹ್ಮ ಸೃಷ್ಟಿ ಮಾಡಲಿ, ವಿಷ್ಣು ಪಾಲನೆಯನ್ನು ಮಾಡಲಿ, ರುದ್ರ ಲಯವನ್ನು ಮಾಡಲಿ, ಈ ಜಗತ್ತಿಗೆ ನೀವು 3 ಮಂದಿ ಒಡೆಯರಾಗಿರಿ ಅಂತ ತಾಯಿ ಜಗನ್ಮಾತೆಯು 3 ಮಂದಿಗೆ ವರವನ್ನು ದಯಪಾಲಿಸಿದರು. ಆವಾಗ 3 ಮಂದಿಗೆ ದಯಪಾಲಿಸಿದಾಗ ವರಗಳನ್ನು, ಆವಾಗ ನೋಡ್ರಿ, ಈಗ ಮನೆ ಒಡೆತನ ಮನ್ಯಾಗ ಹಿರಿಯರು ಒಬ್ಬರ ಮಾಡಿದ್ರೆ ಚಲೋ ರೀ. ಈ ಮಕ್ಕಳನ್ನು ಒಡೆತನ ಮಾಡೋದು, ಸ್ವಸ್ಥರನ್ನು ಮಾಡೋದು, ಮೊಮ್ಮಕ್ಕಳನ್ನು ಮಾಡೋದು, ಆಯಿ ಮುತ್ತದವರು ಮಾಡಿದ್ರೆ ಮನೆ ಉಳಿತದ? ಅಪ್ಪ ಬರಾಳಿಗೆ ಅವ 1 ಕಿಲೋ ಸಕ್ಕರೆ ತರ್ತಾನ, ಸಸಿ ಬರಾಳಿಗೆ ಅಕ್ಕಿ 2 ಕಿಲೋ ತರ್ತಾಳ, ಮಗ ಬರಾಳಿಗೆ ಅವ 2 ಕಿಲೋ ಸಕ್ಕರೆ ತರ್ತಾನ. ಬರೀ ಸಕ್ಕರೆ ತಿನ್ನದ, ಚಹಾ ಪುಡಿ ಹಾಲು ಏನು ಬೇಡ? ಅದಕ್ಕೆ 3 ಮಂದಿ ಜಗತ್ತಿಗೆ ಒಡೆಯರಾದೆವು ಅಂತಂದ್ರೆ ಜಗತ್ತಿಗೆ ಹ್ಯಾಂಗೆ ನಡೀತದೆ? ಇದು ಜಗತ್ತು ನಡೆಸೋ ಒಬ್ಬನೇ ಇದ್ರೆ ಎಲ್ಲ ಕರೆಕ್ಟ್ ಆಗ್ತದ. ಅದಕ್ಕೆ ಈ ಜಗತ್ತನ್ನು 3 ಮಂದಿ ನಾವು ಹ್ಯಾಂಗೆ ನಡೆಸಾರಿ ಅಂತಂದ್ರು. ಅದಕ್ಕೆ ಅವರಂದ್ರು ಹಾಗೇನಿಲ್ಲ, ಅವು ಹೇಳ್ಯಾಳ ಅಂದ್ರೆ ಕಲಾಸ್ ಮುಗಿದಾಯ್ತು. ಅವು ಹೇಳಗತ್ತಾಳ, ಏನಂತ ಹೇಳಗತ್ತಾಳ? ಮಗನೇ ಇವ ನಿಮ್ಮ ಅಪ್ಪನ ನೋಡು ಅಂತ ಹೇಳಗತ್ತಾಳ. ಮಗ ಇದ್ದಾವ ಏನು ಅನ್ಬೇಕು? ಇವ ಯಾಕಾತ ನಮ್ಮ ಅಪ್ಪ ಅಂದ್ರೆ ನಡೀತದನ? ಸಾಧ್ಯ ಇಲ್ಲದ ಮಾತ. ಅವು ಹೇಳ್ಯಾಳ ಏನು? ನೀ ಸೃಷ್ಟಿ ಮಾಡು, ನೀ ಪಾಲನೆ ಮಾಡು, ನೀನು ಲಯ ಮಾಡು ಅಂತ ಅವು ಹೇಳ್ಯಾಳ ಅಂದ್ರೆ ಕಲಾಸ್ ಮಾತು ಮುಗಿದೋಯ್ತು. 2ನೇ ಮಾತೇ ಇಲ್ಲ. ಮತ್ತೆ ಹ್ಯಾಂಗೆ ಮಾಡೋದು? ಈಗ ಹ್ಯಾಂಗೆ ಮಾಡೋದು ಅಂತಂದ್ರೆ, ಯಾರ ಹೊಟ್ಯಾಗ 14 ಲೋಕಗಳದಾವ ಅವರೇ ದೊರೆ, ಅವರೇ ರಾಜ, ಅವ್ರ ಮಾತೇ ಎಲ್ಲರೂ ಕೇಳೋದು. ಮತ್ತು ಯಾರ ಹೊಟ್ಟೆಯಾಗಿ ಇಲ್ಲ 14 ಲೋಕಗಳು ಅವರು ಸೇವಕರಾಗಿ ಇರಬೇಕು. ಹಂಗೆ ಮತ್ತು ಹಾಗಿತ್ತಪ್ಪ ಅಂತಂದ್ರೆ, ನಾ ಬ್ರಹ್ಮ ಇದ್ದೀನಿ, ನಾನು ಬ್ರಹ್ಮನ ಹೊಟ್ಟೆಯಾಗ ನೀವು ವಿಷ್ಣು ಶಿವ ಇಬ್ಬರು ಹೋಗ್ರಿ, ಎಲ್ಲ ದೇಶಕೋಶಗಳೆಲ್ಲ ನೋಡಿ ಬರ್ರಿ ಅಂತ. ಆವಾಗೇನದ ಬ್ರಹ್ಮನ ಹೊಟ್ಯಾಗ ಯಾರು ಹೋದ್ರಿ? ವಿಷ್ಣು ಮತ್ತು ಶಿವ. ದೇವಿ ಪುರಾಣವನ್ನು ನೀವೆಲ್ಲ ಕೇಳೋದಕ್ಕೆ ಒಂದು 40-50 ವರ್ಷರೇ ಆಗಿರ್ಬೇಕು. ನನ್ನ ಮಗ ಸಾಂಗಪ್ಪ ಎಷ್ಟು ಸಲ ಅಂದಿರಬೇಕು.
ದೇವಿ ಪುರಾಣ ಅಂದ್ರೆ ಅದು ಅದೇ ಇರ್ತೈತಿ. ಹೋದ ವರ್ಷ ಏನು ಹೇಳಿದ್ರೆ ಈ ವರ್ಷ ಅದೇ ಇರ್ತೈತಿ, ಮುಂದಿನ ವರ್ಷ ಅದೇ ಇರ್ತೈತಿ. ಅದೇ ಬಿಟ್ಟು ಮತ್ತೊಂದು ಏನೂ ಇರಂಗಿಲ್ಲ. ಅದ್ರಾಗಿನ ಒಳಗಿನ ರಹಸ್ಯ ತಿಳ್ಕೊಳ್ಳೋದು ಅಷ್ಟ ಮುಖ್ಯ ಇರ್ತದೆ. ಹಾಗಾಗಿ ಬ್ರಹ್ಮನ ಹೊಟ್ಟ್ಯಾಗ ವಿಷ್ಣು ಮತ್ತು ಶಿವ ಇಬ್ಬರು ಹೋದ್ರು. ಹೋದ ಕೂಡಲೇ ನೋಡ್ತಾರ ನದಿಗಳು, ಸಮುದ್ರಗಳು, ಋಷಿ ಮುನಿಗಳು, ದೇವಾನ ದೇವತೆಗಳು ಎಲ್ಲರ ಕಂಡು ಗಾಬರಿ ಆಗ್ತಾರ. ನಾವೇ ದೊಡ್ಡವ್ರು ಅಂತಿದ್ದೆವು, ಇದು ಎಂಥ ಲೋಕದರು ಯಪ್ಪ ಅಂತ ಗಾಬರಿ ಆಗ್ತಾರ. ಗಾಬರಿ ಆಗಿ ದಿಗಡ್ ಹಿಡಿತದವ್ರಿಗೆ, ನಾವು ಯಾಕಾಡ್ದು ಬಂದೆವು, ಯಾಕಾಡ್ದು ಹೋಗ್ಬೇಕು ಅಂತ. ಅವಾಗ ಶಿವ ಏನು ಮಾಡ್ದ, ಈ ಬ್ರಹ್ಮನ ತಲೆಯಾಗಿಂದ ಹೊರಗೆ ಬಂದ್ರಿ. ಆಮೇಲೆ ವಿಷ್ಣು ಏನು ಮಾಡ್ದ, ಇವನಿಗೆ ದಾರಿ ಕಾಣುವುದು. ಅವಾಗ ವಿಷ್ಣು ಏನು ಮಾಡ್ದ, ಈ ಬ್ರಹ್ಮನ ಉದರ ಸ್ಥಾನದಿಂದ ಕೆಳಗೆ ಬಂದ. ಯಾಕ್ರಿಪ್ಪ ನೋಡಿದ್ರೆ ಎಲ್ಲ ನನ್ನ ಲೋಕವನ್ನ ಅಂತ ಕೇಳಿದ ಬ್ರಹ್ಮ. ನೋಡಿದೆವಪ್ಪ, ಏನು ದೇಶಗಳು, ಏನು ನದಿಗಳು, ಏನು ಸಮುದ್ರಗಳು, ಏನು ಋಷಿ ಸಮೂಹಗಳು, ಏನು ಜಪ ತಪ ಮಾಡ್ತಿದ್ರು ಎಲ್ಲ ನೋಡಿದೆವಪ್ಪ. ಹಂಗಾದ್ರೆ ಈಗೇನದ ನೀವಿಬ್ರು ಯಾರ್ಯಾರೀ? ಬ್ರಹ್ಮ ಮತ್ತು ಶಿವ ಮಹೇಶ, ನೀವಿಬ್ರು ವಿಷ್ಣುನ ಹೊಟ್ಟಿ ನೋಡ್ರಿ ಅಂತಂದ ವಿಷ್ಣು. ಅದಕ್ಕೆ ಶಿವ ಅಂದ, ಬ್ರಹ್ಮನ ಹೊಟ್ಟಿನೇ ನೋಡಿ ಸಾಕಾಗ್ಯದ ಮಾರಾಯ, ನಿನ್ನ ಹೊಟ್ಟ್ಯಾಗ ಹೋಗಿ ಮತ್ತೆ ನಾ ಎಲ್ಲ ನೋಡ್ಲಿ, ಈ ಬ್ರಹ್ಮ ಒಬ್ಬನೇ ನೋಡಲಕ್ಕ ಬ್ರಹ್ಮ ಒಬ್ಬನೇ ಹೋಗ್ಲಿ ಅಂತಂದ. ಹಂಗೆ ಆಗ್ತದ, ಮತ್ತು ನಾ ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀನಪ್ಪ, ನಾ ಏನು ಕೇಳ್ತೀನಿ, ನಾ ಏನು ನೋಡೋದು ಬೇಡ, ಬ್ರಹ್ಮ ಒಬ್ಬ ನೋಡಿದ್ರೆ ಸಾಕು ಅಂತಂದ. ಯಾಕಾಗಲಿ, ಬ್ರಹ್ಮ ನೋಡು ನಮ್ಮ ಹೊಟ್ಟಿ ಅಂತ ವಿಷ್ಣು ಬಾಯಿ ತೆರೆದ. ವಿಷ್ಣುನ ಹೊಟ್ಟ್ಯಾಗ ಹೋದ್ರಿ ಬ್ರಹ್ಮ. ನೋಡ್ತಾನ ಬ್ರಹ್ಮ ಎಲ್ಲ ದೇಶ ಕೋಶ ಜನ ಜಾತ್ರಿ ವ್ಯವಹಾರ ಶಾಂತಿ ಜಪ ತಪ ಋಷಿಗಳು ಸಮುದ್ರಗಳು ನದಿಗಳು ಪ್ರಾಣಿಗಳು ಪಶು ಪಕ್ಷಿಗಳು ಎಲ್ಲ ನೋಡಿ ಗಾಬರಿ ಆಗ್ತಾನ ಬ್ರಹ್ಮ. ಅವಂದ ನೋಡಿ, ಅಯ್ಯಪ್ಪ ನಾ ಯಾಕಾಡ್ದ ಬಂದ, ಇನ್ನು ಹೊರಗೆ ಹೋಗೋದು ಯಾಕಾಡಿ ಅಂದವ. ಯಾಕಾಡ್ದಾಗ ನಾವು ಹೊರಗೆ ಹೋಗ್ಬೇಕು ಅಂತ ನೋಡ್ದ, ಆ ಕಡೆ ಈ ಕಡೆ ಎಲ್ಲಿ ಕಾಣಿಸಲಿಲ್ಲ ದಾರಿ. ಎಲ್ಲಿ ಬಂದು ಬರ್ತೇನ್ರಿ, ವಿಷ್ಣು ಹೊಂದ್ಕಡ್ದಂಗೆ ಡುಬುಕ್ ಅಂತ ಹೊರಗೆ ಬಂದುಬಿಟ್ಟ. ಹೊರಗೆ ಬಂದು ನೋಡ್ತಾನ, ಹಿಂಗೆ ಎಡಕ್ಕೆ ನೋಡ್ತಾನ, ಎಡಕ್ಕೊಂದು ತಲೆ ಆಯಿತು, ಬಲಕ್ಕೆ ನೋಡ್ತಾನ, ಬಲಕ್ಕೊಂದು ತಲೆ ಆಯಿತು, ಮುಂದೆ ನೋಡ್ತಾನ, ಮುಂದೊಂದು ತಲೆ ಆಯಿತು, ಹಿಂದೆ ನೋಡ್ತಾನ, ಹಿಂದೊಂದು ತಲೆ ಆಯಿತು. ಏನಂತಾರೆ ಬ್ರಹ್ಮಗ್ರಿ? ಚತುರ್ಮುಖ ಬ್ರಹ್ಮ ಅಂತಾರಿಲ್ರಿ. ಚತುರ್ಮುಖ ಬ್ರಹ್ಮ ಅಲ್ಲ, ಪಂಚಮುಖ ಬ್ರಹ್ಮ. ನೋಡ್ದ ಹಿಂದ ಮುಂದ ಎಡಕ ಬಲಕ ನೋಡ್ದ ನಾಲ್ಕು ತಲೆ. ಅದು ಅಟ್ಟಕ್ಕೆ ಸುಮ್ಕೊಂಡಿರ್ಬೇಕಿಲ್ರಿ. ಮ್ಯಾಗ ನೋಡ್ದ, ಮ್ಯಾಗ ಮತ್ತೊಂದು ತಲೆ ಆಯಿತು, ಅದು 5ನೇ ತಲೆ ಆಗಿ ಸುಮ್ಕೊಂಡಿರ್ಲಿಲ್ರಿ. ನಾನೇ ಪರಬ್ರಹ್ಮ ಅಂತ ಅಹಂಕಾರ ಬಂದ್ಬಿಡ್ತು. ಎಲ್ಲರೂ ನಾ ಹೇಳ್ದಂಗ ಕೇಳ್ರಿ, ಅಹಂಕಾರ ತುಂಬಿತು. ಲಕ್ಷಣದಾಗ ತಗೋರಿ, ಅಹಂಕಾರ ಬತ್ತು ಮನುಷ್ಯನಿಗೆ ಅಂತಂದ್ರ ಈ ಉಬ್ಬಿದ ಚೆಂಡು ಇದ್ದಂಗ ಈ ಉಬ್ಬಿದ ಚೆಂಡು ಹೆಂಗೆ ಆಡ್ತಾರೆ ಬರ್ತದ ಇಲ್ರಿ? ಆ ಕಡೆ 4 ಹುಡುಗರು ನಿಂತಿರ್ತಾವ, ಈ ಕಡೆ 4 ಹುಡುಗರು ನಿಂತಿರ್ತಾವ. ಈ ಕಡೆದವ್ರು ಇವ್ರು ಜಾಡ್ಸ್ ಒದಿತಾರ, ಆ ಕಡೆದವ್ರು ಜಾಡ್ಸ್ ಒದಿತಾರ, ಹೌದಿಲ್ರಿ? ಹಂಗ ಅಹಂಕಾರ ತುಂಬಿರ್ತಕ್ಕಂಥ ಮನುಷ್ಯ ಉಬ್ಬಿದ ಚೆಂಡು ಇದ್ದಂಗ. ಅವ್ರ ಕಡೆ ಒಂದು 4 ಬಯಸ್ಬೋತದ, ಇವ್ರ ಕಡೆ ಒಂದು 4 ಬಯಸ್ಬೋತದ. ಬೈಲಿಕ್ಕೆ ಸಿಗಲಿಲ್ಲ, ಹೇಳಲಿಕ್ಕೆ ಕೇಳಲಿಲ್ಲ ಅಂತಂದ್ರೆ ಜಾಡ್ಸಿ ಒದಿತಾರೆ, ಬಿಡಂಗಿಲ್ಲ. ಅದಕ್ಕಾಗಿಯೇ ಆ ಪರಮಾತ್ಮ ಶಿವನು ಬ್ರಹ್ಮನ ಅಹಂಕಾರ ತೆರೆಯನ್ನು ಕತ್ತರಿಸಿ ಕಪಾಲವನ್ನು ಮಾಡ್ತಾನೆ. ಆಮೇಲೆ ಈ 4 ಮುಖಗಳಿಂದ 4 ವೇದಗಳು ಹುಟ್ಟುವು. ಯಾವ್ಯಾವ ವೇದಗಳ್ರಿ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳನ್ನು ಹುಟ್ಟಿದವು. ಈ 4 ವೇದಗಳನ್ನು ಹುಟ್ಟಿದ್ದರಿಂದ ಈ ವೇದಗಳಿಂದ ಈ ಉಪನಿಷತ್ತುಗಳನ್ನು ತಯಾರು ಮಾಡಿದ್ರು. ನೀವೆಲ್ಲ ಕೇಳಿದ್ರೆ ನಿನ್ನೆ ದಿವಸ ಹೇಳಿದ್ದೆ ನಾನು. ಉಪನಿಷತ್ತುಗಳು ಕರ್ಮಪರವಾಗಿರ್ತಕ್ಕಂಥ ಉಪನಿಷತ್ತುಗಳು, ಧ್ಯಾನಪರವಾಗಿರ್ತಕ್ಕಂಥವು, ಜ್ಞಾನಪರವಾಗಿರ್ತಕ್ಕಂಥವು. ಅಂಥ ಉಪನಿಷತ್ತುಗಳನ್ನು ತಯಾರವನ್ನು ಮಾಡಿದ್ರು. ಆವಾಗ ಆ 4 ಮುಖಗಳಿಂದ ಆ ಉಪನಿಷತ್ತುಗಳು ಹುಟ್ಟಿದವು.
ಹುಟ್ಟಿದ ಅಷ್ಟೇ ಬಿಡಲಿಲ್ಲ. ಆವಾಗ ಏನಾಯ್ತು ಅಂತ ಕೇಳಿದ್ರೆ ಈ ವಿಷ್ಣುವಿನ ಕಿವಿಯೊಳಗಿಂದ ಯಾರು ಹುಟ್ಟಿದ್ರು ಅಂತ ಕೇಳಿದ್ರ ಮಧುಕೈಟವರು ಅನ್ನುವಂಥ ರಕ್ಕಸರು ಹುಟ್ಟಿದ ಕೂಡಲೇ ಅವಾಗ ರಾಕ್ಷಸರು ಅಂತಂದ್ರೆ ನೀವು ಹೊರಗಿನ ರಾಕ್ಷಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಶರೀರದೊಳಗೆ ರಾಕ್ಷಸರು ಅರ. ಯಾವ ರಾಕ್ಷಸ ಬರ್ತೇನ್ರಿ? ಇನ್ನೊಬ್ರು ನೋಡಿ ಹಟ್ಟಿ ಕಿತ್ತು ಪಡ್ತೀವಿ ನೋಡ್ರಿ, ಇನ್ನೊಬ್ರಿಗೆ ಖರಾಬ್ ಆಗ್ಲಿ ಅಂತೀರಿ ನೋಡ್ರಿ, ಇನ್ನೊಬ್ರಿಗೆ ಸುಮಾರು ಆಗ್ಲಿ ಅಂತೀರಿ ನೋಡ್ರಿ. ಇವರೇ ರಾಕ್ಷಸರು. ಮತ್ತೊಬ್ರು ಯಾರು ಹೊರಗೆ ರಾಕ್ಷಸ ಹುಡುಕ್ಯಾಡಕ್ಕೆ ಹೋಗ್ಬೇಡ್ರಿ, ಒಳಗಿನ ರಾಕ್ಷಸಗಳು. ಆವಾಗ ಮಧುಕೈಟವರು ಅನ್ನುವಂತಹ ರಕ್ಕಸರು ಹೊರಗೆ ಬಂದು ಈ ಬ್ರಹ್ಮನ ಸಂಗಾಟ ಯುದ್ಧಕ್ಕೆ ನಿಂತರ್ರಿಪ್ಪ. ಯುದ್ಧಕ್ಕೆ ನಿಂತು ಕೂಡಲೇ ಅವಾಗ ಏನದ ಈ ಬ್ರಹ್ಮಂದ ಅಯ್ಯೋಯಪ್ಪ ಇಂಥ ದುಷ್ಟ ಸಂಗಾಟ ನಾ ಹೆಂಗೆ ಯುದ್ಧ ಮಾಡಲಿ? ಶಾಣ್ಯಾರ್ದು ಶಿಷ್ಯರಾಗ್ಬೇಕ್ರಿ, ದೊಡ್ಡೋರ್ದು ಗುರು ಆಗ್ಬೇಡ್ದತ್ತ. ಪೈಲಾನೇ ಮೂರ್ಖ ಕಂಪ್ನಿ, ಆ ಮೂರ್ಖರ ಸಂಗಾಟ ಏನು ಮಾತಾಡೋಕ್ಕಾಗ್ತದ್ರಿ? ಹೇಳಿದ್ ಕೇಳುವಂಥವ್ರು ಇದ್ರ ಅಂತಂದ್ರೆ ಹೇಳಕ್ಕಾಗ್ತದೆ. ಅದು ಹಂಗ್ಯಾಕಾಗ್ತದೆ ಹಿಂಗ್ಯಾಕಾಗ್ತದೆ ಅಂತ ಅಡ್ಡ ಮಾತಾಡೋದಿರ್ತಾವ ನೋಡ್ರಿ. ಈ ಅಡ್ಡ ಮಾತಾಡೋ ಕಂಪ್ನಿಗೆ ಏನು ಹೇಳಕ್ಕಾಗ್ತದೆ? ಯಾರೋ ಹೇಳಿದ್ರು ಊರಿಗೆ ಹೋಗ ಹೇಳಿಗಿ ಮುತ್ತೈದು ಹೆಣ್ಮಗಳು ತುಂಬಿದ ಕೊಡ ತೊಗೊಂಡು ಎದುರು ಬರಬೇಕು ಶುಭ ಅಂತ. ಇವು ಆಟ ಹುಟ್ಟಿರ್ತಾವ ನೋಡ್ರಿ. ಆಟ ಹುಟ್ಟಿ ಕಂಪ್ನಿ ಏನಂತಾವ, ಗಂಡ ಸತ್ತಕ್ಕೆ ತುಂಬಿದ ಕೊಡ ಬಂದು ತೊಗೊಂಡು ಬಂದ್ರೆ ಹ್ಯಾಂಗ? ಯಾಕಂದ್ರೆ ಹುಟ್ಟೋಳಿಗೆ ಆಟ ಹುಟ್ಟಿರ್ತಾವ. ಅದಕ್ಕೊಂದು ವೇಳೆ ಹಾಗೆ ನಿಮ್ಗೆ ಯಾರಾದ್ರೂ ಕೇಳಿದ್ರು ಅಂತಂದ್ರೆ ಒಂದು ವೇಳೆ ಗಂಡ ಸತ್ತಕ್ಕೆ ತುಂಬಿದ ಕೊಡ ನೀರು ತೊಗೊಂಡು ನಿಮ್ಗೆ ಎದುರು ಬಂದ್ರೆ ನೀವು ಸಾಯ್ತು ಹೇಳ್ಬಿಡುದು. ಮತ್ತೆ ಅವು ಮತ್ತೊಮ್ಮೆ ಮಾತಾಡಂಗೆ ಇಲ್ಲವು. ಹಂಗೆ ಈ ಅಡ್ಡ ಮಾತಾಡುವಂಥ ಈ ಕಂಪ್ನಿ ರಾಕ್ಷಸರು ಬ್ರಹ್ಮನ ಸಂಗಾಟ ಯುದ್ಧ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಅಂತ ಯಪ್ಪ ಇವ್ರ ಕೈಲಿ ನನಗೆ ಯುದ್ಧ ಮಾಡೋಕ್ಕಾಗಂಗಿಲ್ಲ ಯವ್ವ ತಾಯಿ, ನಿನ್ನ ಹೊತ್ತು ಗತ್ಯಂತರ ಜಗತ್ತಿನೊಳಗೆ ಇಲ್ಲವ್ವ, ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ನಿನ್ನ ಹೊತ್ತು ಮತ್ತೆ ಯಾರು ಇಲ್ಲ ತಾಯಿ. ನೀ ಹೆಂಗೆ ಮಾಡ್ತೀವೋ ಎಂತ ಮಾಡ್ತೀವೋ ಗೊತ್ತಿಲ್ಲ. ವಿಷ್ಣುರೇ ನಿತ್ಯ ಹೊಳ್ಳಿಗತ್ತಾನ, ನೀ ಹೆಂಗಾರ ಮಾಡ್ಯವ ವಿಷ್ಣು ಎಬ್ಬಿಸ ತಾಯಿ. ಎಲ್ಲ ವಿಷ್ಣುನೂ ನೀನೆ, ಜಗತ್ತೂ ನೀನೆ, ತಾಯಿನೂ ನೀನೆ, ತಂದಿನೂ ನೀನೆ, ಬಂಧು ನೀನೆ, ಬಳಗ ನೀನೆ. ಬಸವಣ್ಣ ಹೇಳಲಿಲ್ಲ? ತಾಯಿ ನೀನೆ, ತಂದಿ ನೀನೆ, ಬಂಧು ನೀನೆ, ಬಳಗ ನೀನೆ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಲಿಲ್ಲ? ಅಮ್ಮ ತಾಯಿ ಜಗತ್ತಿನ ಜಗನ್ಮಾತೆ ಕೃಪಾಮಯಿ, ನೀನೇ ರಕ್ಷಿಸು ತಾಯಿ, ನೀನೇ ಕಾಪಾಡು ಅಂತ ಬ್ರಹ್ಮ ಸ್ತೋತ್ರ ಮಾಡಿದಾಗ ವಿಷ್ಣು ರೂಪದಿಂದ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಶಕ್ತಿಯು ವಿಷ್ಣು ರೂಪದಿಂದ ಚೇತನಗೊಂಡ ಕೂಡಲೇ ಆವಾಗ ವಿಷ್ಣುವಿನ ಜೊತೆಯಲ್ಲಿ ಮಧುಕೈಟವರೇ ಆ ಬ್ರಹ್ಮನ ಸಂಗಾಟ ಹುತ್ತಿನ ಸಂಗಾಟ ಏನು ಯುದ್ಧ ಮಾಡ್ತೀರಿ? ಬರ್ರಿ ನನ್ನ ಸಂಗಾಟ ಯುದ್ಧ ಮಾಡಕ್ಕ, ನಿಮ್ಮಲ್ಲಿ ತಾಕತ್ತಿತ್ತು ಅಂತಂದ್ರೆ ನನ್ನ ಜೊತೆಯಲ್ಲಿ ಯುದ್ಧ ಮಾಡ್ರಿ ಅಂತ ವಿಷ್ಣು ಹೇಳಿಕೊಳ್ಳೇನೆ. ಅವರಂದ್ರೆ ನೀ ಯಾಕ ನಿಮ್ಮ ಅಪ್ಪನ ಸುದ್ದಿ ನಿಮ್ಮ ಅಪ್ಪನ ಸಂಗಾಟ ಸುದ್ದಿ ಯುದ್ಧ ಮಾಡ್ತೀವಿ ಅಂತಂದ್ರು. ಹಂಗಾದ್ರೆ ಬರ್ರಿ ಅಂತ ಹೇಳಿ ಹೇಳ್ತೀನಿ. ಮಧುಕೈಟವರಿಗೆ ಆಮೇಲೆ ವಿಷ್ಣುಗೆ ಭಯಂಕರವಾಗಿರ್ತಕ್ಕಂಥ ಯುದ್ಧ ನಡೀತು. ಎಷ್ಟು ದಿವಸ ಯುದ್ಧ ನಡೀತು ಅಂತ ಕೇಳಿದ್ರೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, 5,000 ವರ್ಷಗಳ ಪರ್ಯಂತರವಾಗಿ ಯುದ್ಧವನ್ನು ನಡೀತು. ಆವಾಗ ಲಕ್ಷದಾಗ ತಗೋರಿ 5,000 ವರ್ಷ ತನಕ ಯುದ್ಧ ನಡೆದ ಕೂಡಲೇ ಆವಾಗ ವಿಷ್ಣು ಅಂದ, ಯಪ್ಪ ಹೆಂಗ ಮಾಡಬೇಕು? ಎಷ್ಟು ಇವ್ರ ಜೊತೆ ಯುದ್ಧ ಮಾಡಿದ್ರು ಕೂಡ ಈ ಮಧುಕೈಟವರ ಸಂಹಾರ ಆಗಲ್ಲ, ಇದಕ್ಕೆ ಏನು ಉಪಾಯ ಮಾಡಬೇಕು ಅಂತ ಕೇಳಿದ್ರೆ ಎಲ್ಲಕ್ಕಿಂತ ಲಕ್ಷದ ತಗೋರಿ ಶಕ್ತಿಗಿಂತಲೂ ಯುಕ್ತಿ ಮೇಲಂತ. ಶಕ್ತಿಗಿಂತಲೂ ಯುಕ್ತಿ ಮೇಲಂತ. ಯುಕ್ತಿ ಇತ್ತಪ್ಪ ಅಂತಂದ್ರೆ ಕುತ್ತಲ್ಲೇನೆ ಎಲ್ಲ ಕೆಲಸ ಮಾಡ್ಬೋದ್ರಿ. ಆವಾಗ ತಾಯಿ ಜಗಜ್ಜನನಿ ಜಗನ್ಮಾತೆಗೆ ವಿಷ್ಣು ನೆನೆಸ್ತಾನ, ಅಮ್ಮ ತಾಯಿ ಇದಕ್ಕೇನು ಉಪಾಯ ಮಾಡ್ತಿ ತಾಯಿ, ನೀನೇ ರಕ್ಷಿಸು ತಾಯಿ, ನೀನೇ ರಕ್ಷಿಸು ಅಂತ ಯಾವ ವಿಷ್ಣು ಜಗನ್ಮಾತೆಯನ್ನು ಪ್ರಾರ್ಥಿಸಿದಾಗ ಆವಾಗ ತಾಯಿ ಜಗಜ್ಜನನಿ ದುಷ್ಟ ಜನರನ್ನು ಲಕ್ಷದಾಗ ತಗೋರಿ
ಇಂಥ ಒಬ್ಬ ಕ್ರೂರಿ ಮನುಷ್ಯನನ್ನ ಗೆದಿಬೇಕು ಅಂತಂದ್ರೆ ವಿನಯ ಒಂದು ಎತ್ತು ಅಂತಂದ್ರೆ ಎಲ್ಲರನ್ನು ನಾವು ಗೆದ್ದಿದ್ದೀವಿ, ಎಲ್ಲರನ್ನು ನಾವು ಹಂಗ ಆವಾಗ ವಿಷ್ಣುವಿನನ್ನ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗ ವಿಷ್ಣು ಆವಾಗ ವಿಷ್ಣು ಅಂತನ, ಏನಪ್ಪ ಮಧುಕೈಟವರೇ ನನ್ನ ಜೊತೆಯಲ್ಲಿ ನೀವು ಯುದ್ಧವನ್ನ ಮಾಡಿದಿರಲ್ಲ, ನಿಮ್ಮ ಶೌರ್ಯಕ್ಕೆ ನಾನು ಮೆಚ್ಚಿದೆನು, ಲಕ್ಷದಾಗ ತಗೋರಿ. ದೇವತೆಗಳ ಬುದ್ಧಿನೇ ಬ್ಯಾರೆ, ರಾಕ್ಷಸರ ಬುದ್ಧಿನೇ ಬ್ಯಾರೆ. ದೇವತೆಗಳಿಗೆ ಯುಕ್ತಿ ಇರ್ತದ, ಈ ರಾಕ್ಷಸರುಗಳಿಗೆ ಬುದ್ಧಿ ಇರಂಗಿಲ್ಲ. ಅದಕ್ಕೆ ಅಂತಾರೆ ನೋಡಿ, ಎಮ್ಮೆ ಹಾಲು ಕುಡಿದು ಏನು ದಾಡ್ಡ ಹಾಕಿದ್ವು ಯಪ್ಪ ಅಂತಾರೆ. ಹಂಗ ಈ ರಾಕ್ಷಸರುಗಳಿಗೆ ಬುದ್ಧಿ ಇರಂಗಿಲ್ಲ. ಆವಾಗ ವಿಷ್ಣು ಅಂದ, ರಕ್ಕಸರ ಮಧುಕೈಟವರೇ, ನಿಮ್ಮ ಶೌರ್ಯಕ್ಕೆ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ಬೇಕು ಬೇಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆವಾಗ ಇವಿದ್ದು ನೋಡಿ ಅಡ್ಡ ರಾಕ್ಷಸರು, ವಿಷ್ಣು ನೀವೇನು ಮೆಚ್ಚಿದೆಯೋ ನಿನಗ ನಾವು ಮೆಚ್ಚಿದೆವು, ಏನು ಬರಬೇಕು ಬೇಡು ಅಂತ ಕೇಳಿಕೊಂಡೇನೆ ತಕ್ಷಣ ವಿಷ್ಣು ಅಂತನ, ನಿಮ್ಮ ಶರೀರವನ್ನು ಈಗಲೇ ನಿಮ್ಮ ರುಂಡವನ್ನು ಹರಿಯಲಿ ಅಂತ ಚಕ್ರದಿಂದ ಸಂಹಾರ ಮಾಡಿದ. ತಮ್ಮ ಮಧುಕೈಟವ 2 ಕುಂಬಳಕೆಯನ್ನು ಕರೀರಪ್ಪ, 2 ಕುಂಬಳಕೆಯನ್ನು ಕರೀರಿ. ಯಾವ ವಿಷ್ಣು ಸುದರ್ಶನ ವಿನಯ ಅನ್ನುವಂತಹ ಸುದರ್ಶನ ಚಕ್ರದಿಂದ ಮಧುಕೈಟವರನ್ನ ಇಬ್ಬರನ್ನ ಸಂಹಾರ ಮಾಡಿದಳು ಅಂತ ತಾಯಿ ಈ ರೀತಿ ಹೇಳ್ತಾ. ಆವಾಗ ವಿಷ್ಣು ಆನಂದ ಆಯಿತು. ಯಾಕ್ರಿ, ನಮ್ಮ ಮನಸ್ಸಿನ ಹಾರೈಕೆ ಪೂರೈತು ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗ್ತದಿಲ್ರಿ, ಖುಷಿ ಆಗ್ತದಿಲ್ರಿ. ಮಗಳಿಗೆ ಚಲೋ ಗಂಡ ಸಿಕ್ಕ ಅಂತಂದ್ರೆ ಎಷ್ಟು ಖುಷಿ ಆಗ್ತದ್ರಿ. ಅದೇ ಕುಡುಕ್ ಗಂಡ ಸಿಕ್ಕಿತ್ತಂದ್ರಿ, ವಾ ಎರಮಣ್ಣಿಗೆ ಅಂತ ಸಿಗ್ತಯ್ಯೋ ಅಂತೀರಿ. ಹಂಗ ಮನಸ್ಸಿನ ಹಾರೈಕೆಯನ್ನು ಪೂರ್ಣವಾದಾಗ ವಿಷ್ಣುವಿಗೆ ಆನಂದ ಆಯಿತು, ಬ್ರಹ್ಮನಿಗೆ ಸಂತೋಷ ಆಗಿ ತಾಯಿಯನ್ನ ಸ್ತೋತ್ರ ಮಾಡ್ತಾರ. ಆನಂದದಿಂದ ತಾಯಿಯ ಗುಣಗಾನವನ್ನು ಮಾಡ್ತಾರೆ. ತಾಯಿ ಜಗಜ್ಜನನಿ ಶಾಂಭವಿ ಮಾತಾ ಕಿ, ಮಹಿಷಾಸುರಮರ್ದಿನಿ ಮಾತಾ ಕಿ. ಅದ್ರಿ ಎಲ್ಲರೂ ಇಲ್ಲೇ ಅದ್ರಿ. ಯಾಕಂದ್ರೆ ತಾಯಿ ಅವತಾರ ಅಂದ್ರೆ ಹಂಗ ಅದ್ರಿ. ನೀವು ನೋಡ್ಬೇಕಾರೆ ನಮ್ಮ ಅವ್ವಗಳು ಜಗಳ ಆಡಕ್ಕೆ ನಿಂತರು ಅಂತಂದ್ರೆ ಊರು ನಡಗಬೇಕು, ಹಂಗ ಶಕ್ತಿ ಇರ್ತೈತೆ. ಆವಾಗ ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿಯನ್ನ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ತಾಯಿ ಜಗನ್ಮಾತೆ ಶಾಂಭವಿ ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡಿದಿ ತಾಯಿ ಅಂತ ಸ್ತೋತ್ರ ಮಾಡಿದ ಕೂಡಲೇ ಮತ್ತೇನಾಯ್ತರಿ ಅಂತ ಕೇಳಿದ್ರ, ಅಷ್ಟೊತ್ತಿಗೆ ಈ ಚೀರುಗತ್ತಾರ ನೋಡಿ ಕಡೆ ಬಾಲ್ಕಿನ ಸೈಡ್ ಗಾವ್ 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 ಅನ್ನೋದು ಹಂಗ ಗಾವ್ 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 ಚೀರದ ಶಬ್ದ ಕೇಳಿಸ್ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಆವಾಗ ಏನದ ವಿಷ್ಣು ಬ್ರಹ್ಮ ಏನದ, ಯಾರು ಹೊಂಟಾರಪ್ಪ ಅಂತ ಕೇಳಿದ್ರು. ಯಾರು ಹೊಂಟಾರ ಅಂದ್ರೆ ನಾವು ಇವತ್ತು ಹೇಳಂಗಿಲ್ಲ, ನಾವು ನಾಳೆಗೆ ಹೇಳ್ತೀವಿ. ಅದಕ್ಕೆ ಮತ್ತೆ ನೀವೆಲ್ಲರೂ ನಾಳೆಗೆ ಬರ್ರಿ ಅಂತ ತಾಯಿ ಜಗನ್ಮಾತೆ ಹೇಳ್ತಾರ ಅಂತ ಹೇಳುತ್ತಾ ಇವತ್ತಿನ ವಿಷಯಗಳ ಜೈ ಮಂಗಲಂ ಜೈ ನಮ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ವಿಶ್ವಕರ್ಮ